8 ರಾಶಿಗಳಿಗೆ ಶುಕ್ರನ ವೈಭೋಗ ಹೇಗಿರುತ್ತೆ ಅನ್ನುವಂತಹ ವಿಶೇಷ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗಿದ್ದೇವೆ. ಮುಂದಿನ ವಾರ ಶುಕ್ರ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾನೆ. ಹಾಗಾದರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಆತನ ಪರಿವರ್ತನೆ ಆಗತ್ತೆ? ಜೊತೆಗೆ ಹಿಂದೂ ಶಾಸ್ತ್ರದಲ್ಲಿ, ಹಿಂದೂ ಪುರಾಣದಲ್ಲಿ ಶುಕ್ರನಿಗೆ ವಿಶೇಷವಾದಂತಹ ಸ್ಥಾನ. ಆತನನ್ನು ಸುಖ, ಶಾಂತಿ, ನೆಮ್ಮದಿಯ ಗ್ರಹ ಅಂತ ಕರೆಯಲಾಗತ್ತೆ. ಹಾಗಾದರೆ ಆತನ ಪ್ರಾಮುಖ್ಯತೆ ಏನು? ಆತ ಯಾವುದಕ್ಕೆಲ್ಲ ಕಾರಣೀಕರ್ತನಾಗಿದ್ದಾನೆ? ಜೊತೆಗೆ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವಂತಹ 2ನೇ ಗ್ರಹ ಅಂತಂದರೆ ಅದು ಶುಕ್ರ. ಈತನ ವಿಶೇಷತೆ ಜೊತೆಗೆ 8 ರಾಶಿಗಳಿಗೆ ಈ ಶುಕ್ರನ ವೈಭೋಗ ಏನು ಎಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈಗಾಗಲೇ ಹೇಳಿದೆ ನಾನು, ಹಿಂದೂ ಪುರಾಣದಲ್ಲಿ, ಜ್ಯೋತಿಷ್ ಶಾಸ್ತ್ರದಲ್ಲಿ ಶುಕ್ರನಿಗೆ ವಿಶೇಷವಾದಂತಹ ಸ್ಥಾನ. ಆತ ನೆಮ್ಮದಿ, ಸುಖ, ಶಾಂತಿ, ಮದುವೆ, ಪ್ರೀತಿ ಇದೆಲ್ಲದಕ್ಕೂ ಕೂಡ ಕಾರಣೀಕರ್ತ ಅಂತ. ಸೊ ತಾವಿದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಆತ ಯಾವುದಕ್ಕೆ ಕಾರಣೀಕರ್ತ, ಕಾರಕ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಕ್ರ ವೈಭೋಗ, ಇದರ ಒಂದು ವಿಶೇಷತೆಯನ್ನು ನಾವು ಈ ಒಂದು ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ತಾವು ಕೇಳಿದ್ರಿ, ಶುಕ್ರ ಸಂತೋಷ, ಪ್ರೀತಿ, ಸುಖ ಇವುಗಳಿಗೆಲ್ಲ ಕಾರಣೀಕರ್ತ. ನಾನು ಏನೋ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳಿದ್ರಿ. ಯಾವ ರೀತಿಯಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾನೆ ಶುಕ್ರ? ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಇಲ್ಲ, ನಮ್ಮ ಕಣ್ಣು ಬಹಳ ಪುಟ್ಟದು, ನಮ್ಮ ನೋಟ, ನಮ್ಮ ದರ್ಶನ ಇವೆಲ್ಲ ಬಹಳ ಚಿಕ್ಕದು. ಹೀಗಾಗಿ ನಾವು ಋಷಿಗಳನ್ನು ಆಶ್ರಯಿಸಬೇಕು ಇಂಥ ವಿಚಾರಗಳಲ್ಲಿ. ಇದನ್ನು ವರಾಹಮಿಹಿರರು, ಮಂತ್ರೇಶ್ವರರು ಇಂಥವರು ಹೇಗೆ ಕಂಡಿದ್ದಾರೆ? ಯಾಕೆಂದರೆ ಅವರು ತಪಸ್ವಿಗಳು. ಅವರ ದೃಷ್ಟಿಯಲ್ಲಿ ಶುಕ್ರನ ದರ್ಶನ ಏನು, ಅವರು ಕಂಡುಕೊಂಡದ್ದು ಹೇಗೆ ಶುಕ್ರನನ್ನು, ಅದನ್ನು ನಾವು ಕಾಣಬೇಕು. ಅಲ್ಲಿ ಶುಕ್ರನಿಗೆ ತುಂಬ ಪ್ರಾಶಸ್ತ್ಯತೆ ಇದೆ. ಒಂದೊಂದು ಗ್ರಹಕ್ಕೂ ಅದರದೇ ಆದ ಮಹತ್ವ ಇದೆ, ಅದು ಬೇರೆ ವಿಚಾರ. ಆದರೆ ಶುಕ್ರ ತುಂಬ ರಂಜನಾ ಗ್ರಹ. ನಮ್ಮೆಲ್ಲರಿಗೆ ಬೇಕಾಗಿರತಕ್ಕಂಥದ್ದು, ಲೌಕಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಶುಕ್ರನ ಅನುಗ್ರಹ. ಅದು ಈ ಒಂದು ಸಂದರ್ಭದಲ್ಲಿ, ಈ ಒಂದು 3-4 ತಿಂಗಳುಗಳ ಕಾಲ ಶುಕ್ರ ಅಂಥ ಒಂದು ವಿಶೇಷ ಫಲವನ್ನು, ಅದು ಸುಖ, ಸಮೃದ್ಧಿ, ನೆಮ್ಮದಿ, ಶಾಂತಿ ಇವುಗಳ ಫಲವನ್ನು ತಂದುಕೊಡ್ತಕ್ಕಂಥ ಗ್ರಹ. ಇವನ ಪಾರಪತ್ಯ ಈಗ ಇನ್ನೊಂದು 3-4 ತಿಂಗಳು ತುಂಬ ಚೆನ್ನಾಗಿರುತ್ತೆ. ಈ ಕಾರಣದಿಂದಾಗಿ ಶುಕ್ರ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಮಾಡಿಕೊಡಬಹುದು, ಅವನು ಯಾವ್ಯಾವುಗಳನ್ನು ಪ್ರತಿನಿಧಿಸ್ತಾನೆ ಅಂತ ಹೇಳಲಿಕ್ಕೆ ಋಷಿಗಳು ಒಂದು ದರ್ಶನ ಮಾಡಿದ್ದಾರೆ. ಅವರು ಒಂದು ಪಟ್ಟಿಯನ್ನು ಕೊಡ್ತಾರೆ. ಸಂಪದ್ವಾಹನ ವಸ್ತ್ರಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯ ಸೌಖ್ಯ ಸುಗಂಧ ಮದನ ವ್ಯಾಪಾರ ಶಯ್ಯಾಲಯಾನ್ ಶ್ರೀಮತ್ವಂ ಕವಿತಾ ಸುಖಂ ಬಹುವಧೂ ಸಂಗಂ ವಿಲಾಸಂ ಮದವನ್ನು ತಂದು ಕೊಡ್ತಾನಂತೆ. ಸಾಚಿವ್ಯಂ ಸರಸೋಕ್ತಿ ಮಾಹ ಭೃಗುಜೇ ಉದ್ವಾಹ ಕಾರ್ಯೋತ್ಸವಂ ಅಂತ ಒಂದು ಪಟ್ಟಿಯನ್ನು ಕೊಡ್ತಾರೆ. ಶುಕ್ರ ಸಂಪತ್ತು, ವಾಹನ, ವಸ್ತ್ರ, ಭೂಷಣ. ನಮಗೇನು ಭೂಷಣ? ಎಷ್ಟು ಒಬ್ಬೊಬ್ಬರಿಗೆ ಒಂದೊಂದು ಭೂಷಣ. ಒಬ್ಬರಿಗೆ ಮಾತು ಭೂಷಣ, ಒಬ್ಬರಿಗೆ ಬರವಣಿಗೆ ಭೂಷಣ, ಒಬ್ಬರಿಗೆ ವಸ್ತ್ರವೇ ಭೂಷಣ, ಒಬ್ಬರಿಗೆ ಅಲಂಕಾರ ಭೂಷಣ. ಹೀಗೆ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ, ನಿಧಿಯನ್ನು ತಂದು ಕೊಡ್ತಾನಂತೆ. ತೌರ್ಯತ್ರಿಕಂ ಅಂದರೆ ಸಂಗೀತ, ವಾದ್ಯ, ನೃತ್ಯ, ಗೀತ ಇಂಥವುಗಳಲ್ಲಿ ಆಸಕ್ತಿ, ಅವುಗಳಲ್ಲಿ ಪ್ರಶಂಸೆ ಬರ್ತಕ್ಕಂಥ ಅವುಗಳನ್ನೆಲ್ಲ ಶುಕ್ರ ಪ್ರತಿನಿಧಿಸ್ತಾನೆ. ಅಷ್ಟೆಲ್ಲ ಭಾರ್ಯಾ ಸೌಖ್ಯ, ಹೆಂಡತಿ ಗಂಡ ಚೆನ್ನಾಗಿರಬೇಕು ಅಂತಂದರೆ, ಭಾರ್ಯಾ ಸೌಖ್ಯ ಅಂತಂದರೆ ಹೆಂಡತಿ ಸೌಖ್ಯ ಅಷ್ಟೇನಾ ಅಂತಂದರೆ ಹೆಂಡತಿ ಗಂಡನ ಸೌಖ್ಯ ಅಂತ ಅರ್ಥ ಮಾಡ್ಕೋಬೇಕು. ಭಾರ್ಯಾ ಸೌಖ್ಯಂ ಬಹುವಧೂ ಸಂಗಂ ವಿಲಾಸಂ ಮದಂ, ಸ್ತ್ರೀಯರ ಜೊತೆಗಿನ ಒಡನಾಟ, ಅವರಿಂದಾಗಿ ಒಂದು ಅನುಗ್ರಹ, ಒಂದು ಒಳ್ಳೆಯ ಸ್ನೇಹ ಚಿಂತನೆ ಇವುಗಳಾಗ್ತಕ್ಕಂಥದ್ದು. ವಿಲಾಸಿ ಜೀವನ ಅಂತೀವಲ್ಲ, ಸುಖವಾಗಿರ್ತಕ್ಕಂಥ ಹಬ್ಬ, ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು ಅದು ಶುಕ್ರನಿಂದನೇ. ಸುಖವಾದ ನಿದ್ರೆ ಬಂದಿದೆ ಅಂದರೆ ಚಂದ್ರನೂ ಕಾರಣೀಕರ್ತ, ಅದು ಬೇರೆ ವಿಚಾರ. ಅಂದರೆ ಶುಕ್ರ ಒಂದು ಆ ಸುಖ ಇದೆಯಲ್ಲ, ಅದರ ಫಲಿತ ಇದೆಯಲ್ಲ, ಅದಕ್ಕೆ ಕಾರಣೀಕರ್ತ. ಮತ್ತು ಸರಸೋಕ್ತಿ, ತುಂಬ ಹರಟೆ ಹೊಡೆಯೋದು ಅಂತೀವಲ್ಲ, ಹರಟೆ ನಮಗೆ ಮುದವನ್ನು ತಂದುಕೊಡ್ತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ, ನಿರ್ಮಲತೆ, ಸಮಾಧಾನ, ಶಾಂತಿ, ಒಂದು ಸುಖಾಪ. ಇದಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವನೇ ಶುಕ್ರ. ಇಷ್ಟೆಲ್ಲ ಅವನ ರಂಗ ಎಷ್ಟಿದೆ ಅಂದರೆ
ಒಂದಲ್ಲ ಅದು. ಅವನು ಎಲ್ಲಿಲ್ಲ, ಚಿಕ್ಕ ಮಕ್ಕಳು ಆಟಿಕೆ ಹಿಡಿದು ಆಟ ಆಡ್ತಾರಲ್ಲ, ಅಲ್ಲಿಂದ ಸುಖ ಶುರುವಾಗುತ್ತೆ. ಅದರ ಆನಂದ ಅದು ಮಕ್ಕಳಿಗೆ. ಇನ್ನು ವೃದ್ಧರವರೆಗೆ ನನಗೆ ಯಾವುದೇ ರೋಗ ಇಲ್ಲಪ್ಪ, ಜೀರ್ಣ ಆಗಿದೆ, ಚೆನ್ನಾಗಿ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದೀನಿ, ಅದು ಸೌಖ್ಯವೇ. ಹಾಗೆ ಆಬಾಲ ವೃದ್ಧರನ್ನು ಕೂಡ ಅವನು ಆಶ್ರಯಿಸಿ ಬಿಟ್ಟಿದ್ದಾನೆ ಹಲವು ಬಗೆಗಳಲ್ಲಿ. ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಲ್ಲೂ ಕೂಡ ಶುಕ್ರನ ಒಂದು ಕೃಪೆ ಅಥವಾ ಅನುಗ್ರಹ ಖಂಡಿತ ಕಾಣಬಹುದು. ಅದಕ್ಕೆ ಈಗ ಟೈಮ್, ಒಳ್ಳೆ ಸಮಯ. ಏನು ಸಮಯ ಶಾಸ್ತ್ರಿಗಳೇ? ಅಂದರೆ ಶುಕ್ರನ ಬದಲಾವಣೆ ಯಾವ ರಾಶಿಯಿಂದ ಯಾವ ರಾಶಿಯವರೆಗೂ, ಎಷ್ಟು ಸಮಯದವರೆಗೂ? ನೋಡಿ, ಶುಕ್ರ ಈ ಒಂದು ವಾರದಲ್ಲಿ, ಮುಖ್ಯವಾಗಿ ಮುಂದಿನ ವಾರ ಅವನ ಪರಿವರ್ತನೆ. ಈಗಲೇ ಅವನು ಉಚ್ಚಾಭಿಲಾಷಿ, ಕುಂಭರಾಶಿಯಲ್ಲಿ ಇರುವ ಶುಕ್ರನಿಗೆ ಹೆಚ್ಚಿನ ಬಲ ಇರ್ತದೆ. ಉಚ್ಚಾಭಿಲಾಷಿನ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಒಂದು ಮಾತಿದೆ. ಇದು ಶಾಸ್ತ್ರದ ಮಾತು. ಉಚ್ಚಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥ ಗ್ರಹ ಹಿಂದಿನ ಮನೆಯಲ್ಲೇ ಫಲ ಕೊಡ್ಲಿಕ್ಕೆ ಶುರು ಮಾಡಿಬಿಡುತ್ತಂತೆ. ಅದು ಕುಂಭರಾಶಿಯಲ್ಲಿ ಇರುವಾಗಲೇ ಶುಕ್ರನಿಗೆ ಬಲ ಬಂದುಬಿಟ್ಟಿದೆ. ಇನ್ನು ಅವನು ಹೆಚ್ಚು ಕಡಿಮೆ ಇನ್ನೊಂದು 4 ತಿಂಗಳುಗಳ ಕಾಲ ಮೀನರಾಶಿ ವಕ್ರನಾಗಿದ್ದುಕೊಂಡು ಆಚೆ ಈಚೆ ಓಡಾಡ್ತಾ ಅಲ್ಲೇ ಇರ್ತಾನೆ. ಹೀಗಾಗಿ ಅಷ್ಟು ಕಾಲ ಮೀನರಾಶಿಯಲ್ಲಿರುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ 1 ತಿಂಗಳಿಗೆ ಬದಲಾಗಿಬಿಡ್ತಾರೆ. ಆದರೆ ಹಾಗಿಲ್ಲ, ಈ ಬಾರಿ ಹಾಗಿಲ್ಲ. ಇದು ಬಹಳ ವಿಶೇಷ. 2025 ವಿಶೇಷತೆ ಏನು ಅಂತಂದರೆ ಅದು ಶುಕ್ರನ ದೀರ್ಘ ಫಲ ಅನ್ನೋದು. ಹಾಗಾಗಿ ಈ ಶುಕ್ರನ ಸ್ಥಾನ ಮತ್ತು ಅವನ ಅನುಗ್ರಹ ಹೆಚ್ಚು ಕಾಲ ಈ ಒಂದು ವರ್ಷದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದು ಮೀನರಾಶಿ ಅವನ ಉಚ್ಚಸ್ಥಾನ. ಅಲ್ಲಿ ಶಾಸ್ತ್ರದಲ್ಲಿ ಇನ್ನೊಂದು ಮಾತಿದೆ, ಗ್ರಹಗಳು ಸ್ವಚ್ಛೆ ಪೂರ್ಣಂ ಸುತ್ರಿಕೋಣೆ ತ್ರಿಪಾದಂ ಅಂತ ಒಂದು ಮಾತನ್ನು ಹೇಳ್ತಾರೆ. ಗ್ರಹಗಳು ಎಲ್ಲೆಲ್ಲಿ ಇದ್ದಾಗ ಎಷ್ಟೆಷ್ಟು ಬಲವನ್ನು ಕೊಡ್ತಾರೆ ಅಂತಂದರೆ ಅದಕ್ಕೊಂದು ಪಟ್ಟಿ ಕೊಡ್ತಾರೆ. ಅದಕ್ಕೊಂದು ಏನು ಸೂತ್ರ ಇದೆ. ಆ ಸೂತ್ರದ ಅನ್ವಯ ಸ್ವಚ್ಛೆ ಪೂರ್ಣಂ, ಉಚ್ಚಸ್ಥಾನದಲ್ಲಿ ಗ್ರಹ ಪೂರ್ಣ ಫಲವನ್ನು ಕೊಡ್ತಾರಂತೆ. ಹೀಗಾಗಿ ಶುಕ್ರ, ಈಗ ನಾನೇನು ಪಟ್ಟಿ ಹೇಳಿದ್ನಲ್ಲ, ಸಂಪತ್ತು, ವಾಹನ, ವಸ್ತ್ರ, ಭೂಷಣ ಇತ್ಯಾದಿಗಳೆಲ್ಲ ಪಟ್ಟಿ ಇದೆಯಲ್ಲ, ಅದೆಲ್ಲವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ತಾನೆ ಗೋಚಾರದಲ್ಲಿ. ಇದು ಹೇಗೆ ಅಂತಂದರೆ, ಅಟ್ ಪ್ರೆಸೆಂಟ್ ನಿಮಗೆ ಶುಕ್ರನ ಅನುಗ್ರಹ ಎಂಥವ್ರಿಗೂ, ಒಬ್ಬ ಭಿಕ್ಷುಕನಿಗೂ ಕೂಡ, ಅವರು ಕಡೆಗಣಿಸೋದು ಅಂತ ಅರ್ಥ ಅಲ್ಲ, ಅವರಿಗೂ ಕೂಡ ಸಮೃದ್ಧವಾದ ಯಾಚಿಸ್ತಕ್ಕಂಥದ್ದು ನಮಗೆ ಅದು ಏನು ಅಷ್ಟು ಒಳ್ಳೆಯದಲ್ಲ ಅಂತಕ್ಕಂಥ ಮನಸ್ಸಿದೆ. ಆದರೆ ಯಾಚಕರಿಗೂ ಶುಕ್ರನ ಅನುಗ್ರಹದಿಂದಾಗಿ ವಿಶೇಷ ಕಷ್ಟಪಡ್ತಾ ಇದೆಯಾ ತಗೋ ಅಂಥೇಳಿ ಧಾರಾಳವಾಗಿ ಬಂದು ಡಬ್ಬಿಗೆ ಬೀಳ್ತಕ್ಕಂಥದ್ದು. ಆ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ಕೂತಿರ್ತಾರಲ್ಲ ಪಾಪ ಅಸಹಾಯಕರು, ಯಾವುದೋ ಕರ್ಮಾರ್ಜಿತ ಫಲದಿಂದಾಗ ಹಾಗಾಗಿರುತ್ತೆ. ಆದರೆ ಅಂಥವ್ರಿಗೂ ಶುಕ್ರನ ಅನುಗ್ರಹ ಇದ್ದುಬಿಟ್ರೆ ಯಥೇಚ್ಛವಾದ ಅನುಕೂಲಗಳು. ಅಥವಾ ಅವರನ್ನೇ ಯಾರೋ ಒಬ್ಬರು ಗುರುತಿಸಿ, ಸೇವಾ ಸಹಾಯಕರು ಎಷ್ಟೋ ಜನ ಇದ್ದಾರಲ್ಲ, ವೃದ್ಧರನ್ನು ಕರ್ಕೊಂಡು ಹೋಗ್ತಕ್ಕಂಥ, ಅನಾಥರನ್ನು ಕರ್ಕೊಂಡು ಹೋಗೋದು, ಸಹಾಯ ಮಾಡೋದು, ಈ ರೀತಿಯಲ್ಲಿ ಅಂಥವ್ರಿಗೂ ಒಂದು ಸಹಾಯ ಸಿಕ್ಬಿಡುತ್ತೆ. ಬಹಳ ವಿಶೇಷವಾದ ಮಾನ್ಯತೆಗಳು, ಅಥವಾ ಒಂದು ಗೂಡು ಸೇರ್ತಕ್ಕಂಥದ್ದು, ಒಂದು ಆಶ್ರಮ ಸೇರ್ತಕ್ಕಂಥದ್ದು, ಇಂಥ ವ್ಯವಸ್ಥೆಗಳೆಲ್ಲ ಒದಗಿಬಿಡ್ತವೆ. ಅದು ಶುಕ್ರನ ಫಲ. ಸಂತೋಷ ಅಂತಕ್ಕಂಥದ್ದು ಒಬ್ಬ ಬೀದಿ ಬದಿಯಲ್ಲಿದ್ದವನಿಗೂ ಒಂದು ಸೌಖ್ಯದ ಫಲವನ್ನು ಶುಕ್ರ ಅನುಗ್ರಹಿಸ್ತದೆ. ಅದು ಪೂರ್ಣ ಪ್ರಮಾಣದಲ್ಲಿ ಅಂತ. ಸ್ವಚ್ಛೆ ಪೂರ್ಣಂ. ಹೀಗಾಗಿ ಶುಕ್ರ ಪೂರ್ಣ ಫಲವನ್ನು ಯಾವ ಭೇದ ಇಲ್ಲದೆ, ಇಲ್ಲಿ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಸ್ತ್ರೀಯರಿಗಾಗಬಹುದು ಪುರುಷರಿಗಾಗಬಹುದು, ಇಬ್ಬರಿಗೂ ಕೂಡ ಸಮಾನ ರೀತಿಯಲ್ಲಿ, ವಯೋಮಾನದ ಭೇದ ಕೂಡ ಇಲ್ಲ, ಅದು ಕೂಡ ಇಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಆದರೆ ಆಯಾ ವಯೋಮಾನದವರಿಗೆ ಆಯಾ ಫಲ. ಮಕ್ಕಳಿಗೆ ಆಟಿಕೆ ಫಲ, ಈ ಯೌವನದಲ್ಲಿರ್ತಕ್ಕಂಥವರಿಗೆ ಕೆಲಸವೋ ಅಥವಾ ಮನೆಯೋ ಗೃಹವೋ ಈ ಥರದ್ದು ಒಂದು ಫಲಗಳು. ಹೀಗೆ ಆಯಾ ಸ್ತರಗಳಲ್ಲಿ ಶುಕ್ರ ಪ್ರಕಟವಾಗ್ತಾನೆ. ಶಾಸ್ತ್ರಿಗಳೇ, ತಾವು ಹೇಳಿದ್ರಿ ಸಾಮಾನ್ಯವಾಗಿ 1 ತಿಂಗಳು ಒಂದು ಗ್ರಹ ಒಂದು ಮನೆಯಲ್ಲಿ ಇರ್ತಾನೆ ಅಂತ. ಆದರೆ ಈ ಬಾರಿಯ 2025 ವಿಶೇಷತೆನೇ ಈ ಶುಕ್ರ ಗ್ರಹ ಒಂದೇ ಮನೆಯಲ್ಲಿ 4 ತಿಂಗಳು ಇರುವಂಥದ್ದು. ಯಾಕೆ ಶಾಸ್ತ್ರಿಗಳೇ ಈ 4 ತಿಂಗಳು ಒಂದೇ ಮನೆಯಲ್ಲಿ ಇರೋದಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ? ವಿಶೇಷ ಕಾರಣ ಅಂತಲ್ಲ, ಗ್ರಹಗಳಿಗೆ ವಕ್ರತ್ವ ಬರುತ್ತೆ. ಸಾಮಾನ್ಯವಾಗಿ ಈ ಶುಕ್ರ ಹಾಗೂ ಬುಧ, ಸೂರ್ಯ ಇವರೆಲ್ಲ 1 ತಿಂಗಳಿಗೆ ಬದಲಾಗ್ತಕ್ಕಂಥ ಗ್ರಹಗಳು. ಇಲ್ಲೇನಾಗಿದೆ, ಮುಖ್ಯವಾಗಿ ಶುಕ್ರ ಈ ಮೀನರಾಶಿಗೆ ಈಗ ಮುಂದಿನ ವಾರದಲ್ಲಿ ಬರ್ತಾನೆ. ಮುಂದಿನ ವಾರದಲ್ಲಿ ಬಂದಂಥವನು ಮೇ ಅಂತ್ಯದವರೆಗೆ, ಹೆಚ್ಚು ಕಡಿಮೆ ಮೇ ಕೊನೆಯವರೆಗೂ ಇರ್ತಾನೆ. ಮೇ ಕೊನೆ ಜೂನ್ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು ಅವನು ಬದಲಾಗ್ತಕ್ಕಂಥದ್ದು, ಏನು ಮೇಷರಾಶಿಗೆ ಹೋಗ್ತಾನೆ. ಆ ಮಧ್ಯದಲ್ಲಿ ಅವನು ವಕ್ರನಾಗಿ ಮತ್ತೆ ಮರಳಿ ಬೇರೆ ಬೇರೆ ನಕ್ಷತ್ರಗಳು ಮೀನರಾಶಿಯಲ್ಲೇ ಸಂಚಾರ ಮಾಡಿ ಮತ್ತೆ ಹಾಗೆ ಮುಂದುವರಿತಕ್ಕಂಥ ಒಂದು ಲಕ್ಷಣ ಈ ವರ್ಷದಲ್ಲಿ ಇದೆ, ನಾವು ಕಾಣ್ತೀವಿ. ಹೀಗಾಗಿ ಸುಮಾರು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳುಗಳ ಕಾಲ
ಶುಕ್ರನ ಸಂಚಾರ ಅಲ್ಲಿ ಉಂಟಾಗುತ್ತೆ. ಇದು ಒಂದು ವಿಶೇಷವಾದ ಅನುಗ್ರಹ ಅಲ್ವಾ. 1 ತಿಂಗಳು ನಮಗೆ ಸೌಖ್ಯ ಸಿಗೋದಕ್ಕೂ 4 ತಿಂಗಳು ಅದು ವಿಸ್ತಾರವಾಗೋದಕ್ಕೂ ಬಹಳ ವಿಶೇಷ ಇದೆ. ಇದು 2025 ಮಹತ್ವ ಆಗಿದೆ. ಹಾಗಾಗಿ ಹೆಚ್ಚಿನ ಜನರಿಗೆ ಹೆಚ್ಚಿನ ದೀರ್ಘಾವಧಿಯ ಶುಕ್ರನ ಫಲವನ್ನು ನಾವು ಕಾಣಲಿಕ್ಕೆ ಇದು ಸಾಧ್ಯತೆ, ಇದು ಬಹಳ ವಿಶೇಷ. ತಾವು ಹೇಳಿದ್ರೆ ಅಂದರೆ ಲೌಕಿಕ ಜೀವನದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶುಕ್ರನ ಅನುಗ್ರಹ ಬಹಳ ಮುಖ್ಯ ಅಂತ. ಸೊ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇರೋದ್ರಿಂದ ಶುಕ್ರ ಯಾವ ಯಾವ ರಾಶಿಗಳಿಗೆ ವಿಶೇಷವಾದಂತಹ ಫಲಶಾಸ್ತ್ರಗಳೇ? ಇದು ತುಂಬ ಮುಖ್ಯವಾದ ಪ್ರಶ್ನೆ. ನಾವಿಲ್ಲಿ ತೋರಿಸ್ತಾ ಇದ್ದೀವಲ್ಲ 8 ರಾಶಿಗಳಿಗೆ ಬಹಳ ವಿಶೇಷವಾಗಿದೆ ಅಂತ. ಸಹಜವಾಗಿ 8 ರಾಶಿಗಳಿಗೆ ಅದು ಬಹಳ ವೈಭವದ ಫಲವನ್ನು ಖಂಡಿತ ತಂದು ಕೊಡ್ತಾನೆ. ಹಾಗಂತ ನೋಡೋಣ, ಈಗ 8 ರಾಶಿಗಳು ಇದನ್ನು ಮೊದಲಿಗೆ ಗಮನಿಸೋಣ. ಈಗ ಮೊದಲನೇದಾಗಿ ನೋಡಿ, ವೃಷಭ ರಾಶಿಯವರಿಗೆ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ ಶುಕ್ರ, ಹೀಗಾಗಿ ತುಂಬ ವಿಶೇಷ. ಇನ್ನು ಮಿಥುನ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ, ಅದು ಮಾಲವೀಯ ಯೋಗ ತಂದು ಕೊಡುತ್ತೆ, ಹಾಗಾಗಿ ಅದು ವಿಶೇಷ. ಇನ್ನು ಕರ್ಕಟಕ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ, ಲಾಭಾಧಿಪತಿಯಾಗಿರ್ತಕ್ಕಂಥವನು, ಸುಖದ ಅಧಿಪತಿಯಾಗಿರ್ತಕ್ಕಂಥವನು, ಅದು ತುಂಬ ವಿಶೇಷ. ಇನ್ನು ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷ, ಅದಕ್ಕೆ ಕಾರಣ ಸಪ್ತಮ ಸ್ಥಾನ, ಅದು ಕೇಂದ್ರ ಸ್ಥಾನ, ಅಲ್ಲಿ ಮಾಲವೀಯ ಯೋಗ ನಿರ್ಮಾಣವಾಗುತ್ತೆ, ಹಾಗಾಗಿ 4 ತಿಂಗಳು ಕನ್ಯಾ ರಾಶಿಯವರೆಗೂ ಬಹಳ ವಿಶೇಷವಾಗಿದೆ. ಅದಾದ ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮೂಲ ತ್ರಿಕೋಣ ಸ್ಥಾನ, ಅದು ಹೀಗಾಗಿ ಪಂಚಮ ಸ್ಥಾನ, ಹೀಗಾಗಿ ಅಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಧನು ರಾಶಿಯವರಿಗೆ ಅವ್ರಿಗೂ ತುಂಬ ವಿಶೇಷವಾದ ಮಾನವೀಯ ಯೋಗದ ಫಲ ಸಿಗುತ್ತೆ, ನಿಮಗೂ ಕೇಂದ್ರ ಸ್ಥಾನ ಅದು, ಹೀಗಾಗಿ ಶುಕ್ರನ ಫಲ ವೈಭೋಗ ಇದನ್ನು ನೀವು ಕಾಣಲಿಕ್ಕೆ ಅವಕಾಶ ಇದೆ. ಕುಂಭರಾಶಿಯವರಿಗೆ ದ್ವಿತೀಯ ಸ್ಥಾನ ಹಣಕಾಸು, ಕುಟುಂಬ ಇತ್ಯಾದಿಗಳ ಸ್ಥಾನ, ಹೀಗಾಗಿ ನಿಮಗೂ ಕೂಡ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಮೀನರಾಶಿ ಹೇಳಲೇಬೇಕಾಗಿಲ್ಲ, ಅವ್ರ ರಾಶಿಯಲ್ಲೇ ಬರ್ತಕ್ಕಂಥವ್ರಿಗೆ ಕೇಂದ್ರ ಸ್ಥಾನವೇ ಆಗಿರೋದ್ರಿಂದ ಅದು ಉಚ್ಚ ಸ್ಥಾನವೂ ಹೌದು, ಹೀಗಾಗಿ ನಿಮಗೂ ಕೂಡ ಅಂಥದ್ದೊಂದು ವಿಶೇಷವಾದ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಹೀಗೆ 8 ರಾಶಿಯನ್ನು ಪ್ರಧಾನವಾಗಿ ಗುರುತಿಸಿರೋದು ಇದು. ಕೇಂದ್ರ ಇತ್ಯಾದಿಗಳ ವಿವರಣೆ ಅವನ ಹತ್ರದ್ದು ಮಾಡೋಣ. ಪ್ರಧಾನವಾಗಿ ಈ 8 ರಾಶಿಗಳಿಗೆ ತುಂಬ ವಿಶೇಷವಾದ ಲಾಭವನ್ನು, ಅನುಗ್ರಹವನ್ನು ಶುಕ್ರ ತಂದು ಕೊಡ್ತಾನೆ. ಸರಿ ಶಾಸ್ತ್ರಿಗಳು, ಅಂದರೆ ಈಗ 8 ರಾಶಿಗಳಿಗೆ ವಿಶೇಷವಾದಂತಹ ಫಲ ನೀಡ್ತಾನೆ. ಇನ್ನುಳಿದ ರಾಶಿಗಳ ಕಥೆ ಏನು ಅನ್ನುವಂಥದ್ದು ಬಹಳಷ್ಟು ಜನ ವೀಕ್ಷಕರ ಪ್ರಶ್ನೆಯಾಗಿದೆ. ಆ ಪ್ರಶ್ನೆಗೆ ಉತ್ತರವನ್ನು ಪಡಿತೀನಿ. ಶಾಸ್ತ್ರಿಗಳೇ, ತಾವು ಹೇಳಿದ್ರಿ ಬ್ರೇಕ್ಗೂ ಮುನ್ನ 8 ರಾಶಿಯವರಿಗೆ ಶುಕ್ರನ ಬದಲಾವಣೆಯಿಂದ ವಿಶೇಷವಾದ ಫಲ ಸಿಗುತ್ತೆ ಅಂತ. ವೃಷಭದಿಂದ ಹಿಡ್ಕೊಂಡು ಮೀನದವರೆಗೂ 8 ರಾಶಿಯನ್ನು ನೀವು ಹೇಳಿದ್ರಿ. ಮೊದಲನೇದಾಗಿ ಒಂದೊಂದೇ ರಾಶಿಗಳ ಕುರಿತಾಗಿ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ವೃಷಭ ರಾಶಿಯ ಕುರಿತಾಗಿ ಹೇಳೋದಾದರೆ ಏನೆಲ್ಲ ಫಲಾಫಲಗಳಿದೆ? ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯ ಅಧಿಪತಿನೇ ಶುಕ್ರ. ಈ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಾಭಸ್ಥಾನಕ್ಕೆ ಬರ್ತಾ ಇರೋದ್ರಿಂದ, ಲಾಭ ಅಂದ್ರೇನು? ಎಲ್ಲ ಬಗೆಯ ಲಾಭಗಳನ್ನು ತಂದು ಕೊಡ್ತಾನೆ ಅವನು. ಆರೋಗ್ಯದಿಂದ ಹಿಡಿದು, ಮೊದಲಿಗೆ ಜನ್ಮಸ್ಥಾನ ಅಲ್ವಾ, ಜನ್ಮಸ್ಥಾನ ಅಂತಂದರೆ ಆರೋಗ್ಯ ಸ್ಥಾನ, ಹೀಗಾಗಿ ಆರೋಗ್ಯ ಭಾಗ್ಯವನ್ನು ತಂದು ಕೊಡ್ತಾನೆ. ಧನಾಢ್ಯ ಅಂತ ಹೇಳಿದ್ದೆ, ಹೆಚ್ಚಿನ ಹಣಕಾಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾನೇನೋ ಒಂದು ಸೈಟ್ ತೊಗೋಬೇಕು ಅಥವಾ ಇನ್ನೇನೋ ಒಂದು ಕಾರ್ ತೊಗೋಬೇಕಾಗಿತ್ತು, ಈ ರೀತಿಯಲ್ಲಿ ನಿಮಗೆ ಒಂದೊಂದೇ ಫಲಗಳು ಸಿಗ್ತಾ ಹೋಗುತ್ತೆ, ಅದಕ್ಕೊಂದು ಮಾರ್ಗ ಸಿಗ್ತಾ ಹೋಗುತ್ತೆ. ವೃಷಭ ರಾಶಿಯವರಿಗೆ ಶತ್ರುಗಳಿಂದ ದೂರ ಆಗ್ತಕ್ಕಂಥದ್ದು, ಷಷ್ಠ ಸ್ಥಾನದ ಅಧಿಪತಿಯೂ ಹೌದು, ಹೀಗಾಗಿ ಶತ್ರುಗಳು ದೂರಾಗಿ, ರೋಗವೆಲ್ಲ ಮಾಯವಾಗಿ, ಒಂದು ಸುಂದರತೆ. ಎಷ್ಟು ದಿವಸ ಯಾಕೋ ಕನ್ನಡಿಯಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲದೇ ಇರತಕ್ಕಂಥವ್ರಿಗೆ ಈಗ ಚೆನ್ನಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ನಾನು ಚೆನ್ನಾಗಿದ್ದೀನಲ್ವ ಅಂತ ಅನಿಸುತ್ತೆ. ಅವರ ವಯಸ್ಸು ಆಗ್ತಾ ಇರುತ್ತೆ, ಆದರೂ ಕಣ್ಣಿಗೆ ಮಾತ್ರ ಆ ಶುಕ್ರ ಮರೆಮಾಚಿ ಸುಂದರವಾಗೇ ಇದೆಯಾ, ಯೌವನವಾಗೇ ಇದೆಯಾ ಅನ್ನೋದನ್ನು ತೋರಿಸಿಕೊಡ್ತಾನೆ. ಅದು ನಮ್ಮ ಆಲೋಚನೆಗಳನ್ನು ಬದಲಿಸಿಬಿಡ್ತವೆ ಗ್ರಹಗಳು. ಆ ರೀತಿಯಲ್ಲಿ ಶುಕ್ರ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾದ ಇಂಥದ್ದೊಂದು ದೃಷ್ಟಿಕೋನವನ್ನು ತಂದುಕೊಡ್ತಾನೆ. ಮತ್ತು ಹಿರಿಯ ಸ್ತ್ರೀಯರು ಅವರಿಂದಾಗಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಹಿರಿಯ ಸ್ತ್ರೀಯರಿಂದ ಅನುಕೂಲಗಳಾಗ್ತಕ್ಕಂಥದ್ದು, ಚಿಕ್ಕಮ್ಮ ಇಂಥವರಿಂದ ಸಹಕಾರಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ವಸ್ತ್ರ ವ್ಯಾಪಾರಿಗಳಿಗೆ, ಆಭರಣ ವ್ಯಾಪಾರಿಗಳಿಗೆ, ಫ್ಯಾಷನ್ ಡಿಸೈನಲ್ಲಿರ್ತಕ್ಕಂಥವ್ರಿಗೆ, ಇಂಟೀರಿಯರ್ ಡಿಸೈನಲ್ಲಿರ್ತಕ್ಕಂಥವ್ರಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ನೀವು ವಾಹನ, ಶುಕ್ರನ ಫಲ ಹೇಗಿರ್ತದೆ ಅಂತಂದರೆ, ಒಂದು ವಾಹನ ಸಂಚಾರ, ಒಬ್ಬ ಚಾಲಕನಿಗೆ, ಒಬ್ಬ ಡ್ರೈವರ್ಗೆ ತನ್ನ ವಾಹನವನ್ನು ತುಂಬ ಅಲಂಕಾರವಾಗಿ ಇಟ್ಕೊಳ್ಬೇಕು ಅಂತ ಒಂದು ತೋರಣ ಕಟ್ಟೋದು ವಾಹನದಲ್ಲೇ, ಅಥವಾ ಸ್ಟೇರಿಂಗನ್ನು ತುಂಬ ಅಲಂಕಾರಗೊಳಿಸ್ತಕ್ಕಂಥದ್ದು, ಈ ರೀತಿಯಲ್ಲಿ ಅಂಥದ್ದೊಂದು ಮನಸ್ಸು ಬರುತ್ತೆ. ಚೆನ್ನಾಗಿ ಇಟ್ಕೊಳ್ಳೋಣ, ಗಾಡಿ ಚೆನ್ನಾಗಿ ಒರೆಸೋಣ, ಈ ಥರದ್ರಲ್ಲಿ ಒಂದು ಒಳ್ಳೆಯ ಫಲವನ್ನು ಆತ ನಿಮ್ಮ ಮನಸ್ಸಿನಲ್ಲೇ ಒಂದಷ್ಟು ಚಿಗುರಿಸುವಿಕೆಯಿಂದ ಹಿಡಿದು ಇಂತಹ ಫಲಗಳು ಸಿಗ್ತಕ್ಕಂಥದ್ದು. ವಾಹನ ಕೊಂಡ್ಕೋಬೇಕು ಅಂದರೆ ಅಂಥದ್ದೊಂದು ಫಲವನ್ನು ಉಂಟು ಮಾಡಿಕೊಡ್ತಾನೆ, ಅದರಲ್ಲಿನೂ ಸಂಶಯ ಇಲ್ಲ. ಮತ್ತು ಸುಖದ ಲಾಭ ನಿಮಗೆ, ಆ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಅದಾದ ನಂತರದಲ್ಲಿ ನಾವು ಮಿಥುನವನ್ನು ಗಮನಿಸ್ತೀವಿ. ಮಿಥುನ ರಾಶಿಯವರಿಗೆ ಕರ್ಮಸ್ಥಾನ ನೋಡಿ, ಕೆಲಸ ಕಾರ್ಯ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಏನಾದರೂ ಕಿರಿಕಿರಿಗಳಿದ್ರೆ ಈ 4 ತಿಂಗಳು ಒಂದು ಸ್ವಲ್ಪ ಸೌಖ್ಯದ ವಾತಾವರಣ ಕಾಣ್ತೀರ, ಸ್ವಲ್ಪ ನೆಮ್ಮದಿ. ಯಾವುದೇ ಇಷ್ಟು ದಿವಸ ತೊಡಕಿಲ್ವಾ, ಈಗಲೂ ತೊಡಕಿದೆ, ಆದರೆ ಅದು ಅಷ್ಟು
ಅಷ್ಟು ತೊಡಕು ಅಂತ ಅನಿಸಲ್ಲ. ಆ ರೀತಿಯಲ್ಲಿ ಶುಕ್ರ ನಿಮಗೆ ಮಾನಸಿಕವಾಗಿ ಪರಿವರ್ತನೆ ಮಾಡ್ತಾನೆ. ಮತ್ತು ಹೊಸ ಕೆಲಸಗಳಿಗೆ ಅಪ್ಲೈ ಮಾಡಿದರೆ ಆ ಕೆಲಸಗಳಿಂದ ನಿಮಗೆ ಅಧಿಕಾರ ಸಿಗ್ತಕ್ಕಂಥದ್ದು ಅಥವಾ ಕೆಲಸಗಳೇ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು, ಕೆಲಸದಲ್ಲಿ ಇರ್ತಕ್ಕಂಥವರು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಗೌರವ ಪ್ರತಿಷ್ಠೆ ಎಲ್ಲ ಬರ್ತಕ್ಕಂಥದ್ದು, ನಿಮಗೆ ಪ್ರಶಂಸೆಗಳು ಬರ್ತಕ್ಕಂಥದ್ದು, ಯಾವುದೋ ಒಂದು ಏನು ಗುರುತಿಸ್ದೆ ಇಷ್ಟು ದಿವಸ ನನ್ನ ಕೆಲಸ ಗುರುತಿಸಲಿಲ್ಲ ಅಂತೀವಲ್ಲ, ಹಾಗೆ ಐಡೆಂಟಿಟಿ ಸಿಗ್ತಕ್ಕಂಥದ್ದು ಆಗಬಹುದು. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅದು ಕರ್ಮಸ್ಥಾನ. ಹೀಗಾಗಿ ಹೊಸ ಹೊಸ ಕೆಲಸಗಳಿಗೆ ನೀವು ನಿಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಹೊಸದೊಂದು ಕೆಲಸ ಪ್ರಾರಂಭ ಮಾಡೋಣ ಅಂತಿದ್ದೀನಿ, ಅದಕ್ಕೆ ಒಳ್ಳೆ ಕಾಲ ನೋಡಿ. ಇದು ಕರ್ಮಾಧಿಪತಿ ವ್ಯಯದಲ್ಲಿ ಇರಬಹುದು, ಆದರೆ ಶುಕ್ರನ ಬಲದಿಂದಾಗಿ ಅಂಥ ಆಲೋಚನೆ ಹೊಳೆಯುತ್ತೆ. ಅಂಥವ್ರ ಸಹವಾಸ, ಅಂಥವ್ರ ಸಹಕಾರ, ಒಂದು ಮಾರ್ಗದರ್ಶನ ಇವೆಲ್ಲ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಏನು ಸಂಶಯವೂ ಇಲ್ಲ ಖಂಡಿತ. ಬಹಳ ಮುಖ್ಯವಾಗಿ ಶುಕ್ರ ರಂಗಕರ್ಮ ಇವುಗಳನ್ನು ಪ್ರತಿನಿಧಿಸ್ತಕ್ಕಂಥ. ಹೀಗಾಗಿ ಕಲಾವಿದರಿಗೆ ಇಷ್ಟು ದಿವಸ ಮನೆಯಲ್ಲಿದ್ದೆ ಯಾವುದೋ ಒಂದು ಕಾಲ್ ಬರಲಿಲ್ಲ ಅಂತಂದರೆ ಈಗ ನೋಡಿ ಒಂದು ಹೊಸ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ಆಗಬಹುದು, ಅಥವಾ ಹೊಸ ಕಡೆ ಅವಕಾಶ ಸಿಗ್ತಕ್ಕಂಥದ್ದು, ವಿದೇಶ ಅವಕಾಶಗಳು ಸಿಗ್ತಕ್ಕಂಥದ್ದು ಆಗಬಹುದು. ಹೀಗೆ ಅಂಥ ಕಲಾಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರಿಗೆ, ಒಬ್ಬ ಲೈಟ್ ಬಾಯಿಂದ ಹಿಡಿದು ನಿರ್ದೇಶಕರವರೆಗೆ ಯಾವುದೇ ರಂಗದಲ್ಲಿ ಅಂಥವರಿಗೆ ಬಹಳ ವಿಶೇಷವಾದ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆಯನ್ನು ಗುರುತಿಸ್ತೀವಿ ಈ ಮಿಥುನ ರಾಶಿಯವರಿಗೆ. ಮತ್ತು ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಅವನು ಹೈನುಗಾರಿಕೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಮತ್ತು ವ್ಯಾಪಾರದಲ್ಲಿ ಬಹಳ ಕೌಶಲ್ಯ. ಶುಕ್ರಗ್ರಹ ಮೊದಲಿಂದಲೂ ಭೃಗು ಅಲ್ಲಿಂದ ಹಿಡ್ಕೊಂಡು ಪುರಾಣಗಳಿಂದ ಹಿಡ್ಕೊಂಡು ಅವನ ಕೌಶಲ್ಯ ಏನಪ್ಪ ಅಂದರೆ ಮಾರ್ಕೆಟಿಂಗ್ ಮಾಡೋದು. ಅವರಿಗೆ ನೋಡಿ ಶುಕ್ರನ ಅನುಗ್ರಹದಿಂದಾಗಿ ತುಂಬ ಸ್ಪೆಷಲ್ ಅದರಲ್ಲಿ ಅರ್ನಿಂಗ್ಸ್ ಸಾಧ್ಯತೆ ಇದೆ. ತುಂಬ ಮಾತಾಡುವ ಕೌಶಲ್ಯ ಚೆನ್ನಾಗಿರ್ತದೆ. ಶುಕ್ರನ ಪ್ರಭಾವ ಇದ್ದರೆ ಹಾಗೆ ಒಂದು ಬೀಸಿದ್ರೆ ಸಾಕು 10 ಮಾವಿನಕಾಯಿ ಉದುರುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ವೃತ್ತಿಯ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಗಳಿಕೆಗೆ ಅವಕಾಶ ಖಂಡಿತ ಇದೆ, ಅದನ್ನು ಸೂಚಿಸ್ತಾ ಇದೆ. ಇನ್ನು ನಂತರ ನಾವು ಕರ್ಕಟಕ ರಾಶಿ, ಭಾಗ್ಯಸ್ಥಾನ, ಅದೃಷ್ಟ ಸ್ಥಾನದಲ್ಲಿ ಒಂದು ಶುಭಗ್ರಹ, ಅದರಲ್ಲೂ ಶುಕ್ರನಂಥ ಒಂದು ಲಾಭಾಧಿಪತಿ ನಿಮಗೆ ಮತ್ತು ಸುಖದಾಧಿಪತಿ. ಹೀಗಿದ್ದಾಗ ಎರಡೆರಡು ಬಗೆಯ ಲಾಭಗಳು ಅದೃಷ್ಟಗಳು ಕಾಣುತ್ತೆ. ಒಂದು ಲಾಭ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಬಹಳ ವಿಶೇಷವಾದ ಲಾಭಗಳು, ಗೌರವಗಳು, ಪ್ರತಿಷ್ಠೆಗಳು, ನಿಮ್ಮ ಸಂಪತ್ತು ಹೆಚ್ಚು ಮಾಡ್ಕೊಳ್ತಕ್ಕಂಥದಕ್ಕೆ ದಾರಿಗಳು, ಇವುಗಳೆಲ್ಲ ಸಿಕ್ಕರೆ ವಾಹನ ಖರೀದಿಯಾಗುತ್ತೆ, ಮನೆ ಖರೀದಿಯಾಗುತ್ತೆ, ಒಂದು ಸೈಟಾರು ತೊಗೋಬೇಕು ಈ ಸಲ. ಆ ಟೆನಿಕಾಸ್ಟ್ ಅಂತಕ್ಕಂಥದಕ್ಕೆ ಒಂದು ಪ್ರೇರಣೆ. ಎಷ್ಟೋ ಬಾರಿ ಸೋತಿರ್ತೀವಿ, ತಗೋಬೇಕು ಅಂತ ಹೋಗಿರ್ತೀವಿ, ಆಗಲ್ಲ. ಆದರೆ ಗ್ರಹಗಳ ಬಲ ಇರಲ್ಲ. ಇಂಥ ಸಮಯದಲ್ಲಿ ನೋಡಿ ಶುಕ್ರ ಈಗ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ಟೆನಿಕಾಸ್ಟ್ ಟ್ರೈ ಮಾಡೋಣ ಅಂತ ನಿಮಗೂ ಉತ್ಸಾಹ ಇರುತ್ತೆ. ಆ ಕಡೆಯಿಂದಲೂ ಏನೋ ಒಂದು ನಿಮಗೆ ಅನುಕೂಲ ಆಗೋ ಹಾಗೆ ಮಾತುಕತೆಯೂ ನಡೆದು ಹೋಗ್ಬಿಡುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ. ಮಿತ್ರರು, ನಿಮ್ಮ ಕ್ಲೋಸ್ ಫ್ರೆಂಡ್ಸಿಂದ ಒಳ್ಳೆಯ ಸಪೋರ್ಟ್ ಸಿಗ್ತಕ್ಕಂಥದ್ದಾಗಬಹುದು. ಬಂಧುಗಳ ಸಹಕಾರ, ಯಾವುದೇ ಕಿರಿಕಿರಿ ಇಲ್ಲದೆ ಬಂಧುಗಳ ಜಗಳವೆಲ್ಲ ಮನಸ್ತಾಪಗಳೆಲ್ಲ ದೂರಾಗಿ ಎಲ್ಲರೂ ಒಟ್ಟಾಗಿರೋಣ ಅಂತಕ್ಕಂಥ ವಾತಾವರಣ ಆಗಬಹುದು. ಅದು ಪರ್ಚೇಸಿಂಗ್, 4ನೇ ಮನೆ ಅಂತಕ್ಕಂಥದ್ದು ಒಂದು ಓಡಾಟ ಹಾಗೂ ಶಾಪಿಂಗ್ ಅಂತೀವಲ್ಲ, ಆ ರೀತಿಯಲ್ಲಿ ವಸ್ತ್ರ ಕೊಂಡುಕೊಳ್ಳೋದು ಏನು ಕೇಳ್ತೀಯ, ಆಭರಣ ಕೊಂಡುಕೊಳ್ಳೋದು ಏನು ಕೇಳ್ತೀಯ, ಅದಿಷ್ಟ ಆಯಿತು ಇದಿಷ್ಟ ಆಯಿತು, ಇದು ಕೊನೆಗೆಲ್ಲ ಅದೆಲ್ಲವೂ ಅನುಕೂಲವೂ ಆಗ್ತಕ್ಕಂಥದ್ದು. ಆ ರೀತಿಯಲ್ಲಿ ಶುಕ್ರ ಕರ್ಕಟಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಈ ಕರ್ಕಟಕ ರಾಶಿಯವರಿಗೆ ಒಳ್ಳೇದು ಹೇಳಿಲ್ಲ, ಇದಕ್ಕಿಂತ ಒಳ್ಳೇದು ಬೇಕಾ ನಿಮಗೆ? ಸುಖವಾಗಿರ್ತೀರ, 4 ತಿಂಗಳು ನಿಮ್ಮನ್ನು ಮಾತಾಡಿಸೋರೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ ಗಮನಿಸೋದಾದರೆ, ಕನ್ಯಾ ರಾಶಿಯವರಿಗೂ ತುಂಬ ಚೆನ್ನಾಗಿದೆ. ನಿಮಗೆ ಸಪ್ತಮ ಸ್ಥಾನ. ಹೀಗಾಗಿ ಯಾರ್ಯಾರಿಗೆ ಮದುವೆ ಆಗಿಲ್ವೋ, ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ, ಗಂಡು ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ, ಹೆಣ್ಣು ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ, ಇಂಥವರಿಗೆ ನೋಡಿ ಈಗ ಅಲ್ಲಿ ಹೇಳ್ದಾನ ಶುಕ್ರಸ್ತಪೋವ ತರುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ. ತ್ರಿಕೋಣದಲ್ಲಿ ಇರಬಹುದು, ಅದು ಕೇಂದ್ರಕ್ಕೆ ಬಂದಾಗಲೂ ಅವನಿಗೆ ಫಲ ಕೊಡ್ತಾನೆ ಗೋಚಾರದಲ್ಲಿ. ಹೀಗಾಗಿ ಹುಡುಗಿನ ಹುಡುಕ್ತಾ ಇದ್ರೆ ಸೆಟ್ ಆಗಿಬಿಡುತ್ತೆ, ಹುಡುಗನ ಹುಡುಕ್ತಾ ಇದ್ರೆ ಸೆಟ್ ಆಗಿಬಿಡುತ್ತೆ. ವ್ಯಾಪಾರಕ್ಕೆ ಬಂದರೆ, ವ್ಯಾಪಾರ ಏನೋ ಹೊಸ ಬಟ್ಟೆ ವ್ಯಾಪಾರ ಮಾಡೋಣ ಅಂತಿದ್ದೀನಿ, ಅಥವಾ ಇನ್ಯಾವುದೋ ಒಂದು ಆಭರಣಗಳ ಅಥವಾ ಇನ್ನೇನೋ ಅಲಂಕಾರ ಬ್ಯೂಟಿ ಪಾರ್ಲರ್ ಶುರು ಮಾಡ್ತಾಯಿದ್ದೀನಿ, ಅಥವಾ ಇನ್ಯಾವುದೋ ಆಗಿರಬಹುದು. ಆ ವ್ಯಾಪಾರಕ್ಕೆ ತೊಡಗಿದ್ರೆ ಒಂದು ಹೂವಿನ ವ್ಯಾಪಾರವೇ ಆಗಬಹುದು. ಈ ಹೂವಿನ ವ್ಯಾಪಾರಗಳು ಇಷ್ಟು ದಿವಸ ಮಂಕಾಗಿದ್ದರೆ ಈಗ ಚಿಗುರು ಬಿಡುತ್ತದೆ. ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಏನಾದರೂ ಕಿತ್ತಾಟ, ಕಲಹ, ರಾಹು ಇದ್ದಾನೆ ಇರುತ್ತೆ. ಆದರೆ ಆ ಕಿತ್ತಾಟದ ಮಧ್ಯೆಯೂ ಒಂದು ನಗು, ಆ ಕಿತ್ತಾಟದ ಮಧ್ಯೆಯೂ ಒಂದು ಕವನ, ಒಂದು ವಿಹಾರ, ಒಂದು ಸಂಚಾರ, ಈ ಥರದ್ದು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಮುಂದಿನ ವಾರ ಶುಕ್ರನ ಪರಿವರ್ತನೆಯಿಂದಾಗಿ 8 ರಾಶಿಗಳ ಮೇಲೆ ವಿಶೇಷವಾದಂತಹ ಫಲಗಳು ಇರುತ್ತೆ ಅನ್ನೋದನ್ನು ಶಾಸ್ತ್ರಿಗಳು ಹೇಳ್ತಾ ಇದ್ರು. ಅದರಲ್ಲಿ 4 ರಾಶಿಗಳು, ವೃಷಭ, ಮಿಥುನ, ಕಟಕ ಹಾಗೂ ಕನ್ಯಾ ರಾಶಿಯ ಮೇಲೆ ಯಾವ ರೀತಿಯ ಫಲ ಇದೆ, ಯಾವ ರೀತಿಯ ವಿಶೇಷವಾದಂತಹ ಫಲವನ್ನು ಆ ರಾಶಿಯವರು ಅನುಭವಿಸ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಶಾಸ್ತ್ರಿಗಳೇ, ಇನ್ನುಳಿದಂತಹ 4 ರಾಶಿಗಳು ಯಾವುವು?
ಆ ಒಂದು ರಾಶಿಯ ಮೇಲೆ ಈ ಶುಕ್ರನ ಪರಿವರ್ತನೆ ಹೇಗೆ ಪ್ರಭಾವ ಬೀರುತ್ತೆ? ಇನ್ನು ನಾವು ಗಮನಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನ, ಮೂಲ ತ್ರಿಕೋಣ ಸ್ಥಾನ ಇದೆಯಲ್ಲ, ಇದು ತುಂಬ ವಿಶೇಷವಾದ ಸ್ಥಾನ. ಉಚ್ಚ ಸ್ಥಾನದ ಫಲ ಏನು, ಅದರ ನಂತರದ ಫಲವೇ ಮೂಲ ತ್ರಿಕೋಣ ಸ್ಥಾನ. ಅಲ್ಲಿ ಮುಕ್ಕಾಲು ಭಾಗದ ಫಲವನ್ನು ತಂದುಕೊಡ್ತಾನೆ ಅಂತ ಇದೆ. ಹೀಗಾಗಿ ಅಲ್ಲಿ ಏನಪ್ಪ ಹೇಳುತ್ತೆ, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಅಖಂಡಿತ ಧನಂ. ಅಖಂಡಿತವಾದ ಧನ ಬರುತ್ತಂದ್ರೆ ಇಷ್ಟು ಅಷ್ಟು ಅಂತಲ್ಲ, ಭಂಡಾರವೇ ಬಂದು ಸುರಿಯುತ್ತೆ ಅಂತ. ಹಾಗಾಗಿ ನೀವು ಯಾವುದೇ ಪ್ರಯತ್ನ ಮಾಡಿದ್ರೆ ವ್ಯಾಪಾರವಾಗಬಹುದು ಅಥವಾ ಇನ್ಯಾವುದೋ ಉದ್ಯೋಗ ಇತ್ಯಾದಿಗಳಿಗೆ, ಯಾಕೆಂದರೆ ನಿಮ್ಮ ರಾಶಿಯಿಂದ ಶುಕ್ರನ ದೃಷ್ಟಿ ಇದೆಯಲ್ಲ, ಗ್ರಹಗಳಿಗೆ ದೃಷ್ಟಿಯೂ ಬಲ. ಇದನ್ನು ನಾವು ಮರ್ತೇ ಬಿಡ್ತೀವಿ ಎಷ್ಟೋ ಸಂದರ್ಭದಲ್ಲಿ. ಇದನ್ನು ನೆನಪಿಟ್ಕೊಳ್ಬೇಕು. ಶುಕ್ರ ಲಾಭಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಹೀಗಾಗಿ ನೀವು ವ್ಯಾಪಾರ ಮಾಡಿದ್ರೆ ಅತ್ಯಧಿಕ ಲಾಭ ಬರುತ್ತೆ. ಒಂದು ಸಲ ಅಂಗಡಿಯಲ್ಲಿ ಆ ಗದ್ದೆಯಲ್ಲಿ ಕೂತಿದ್ದೀರಾ ನೀವು ಅಂತಂದರೆ, ಆ ದಿವಸ ನಿಮಗೆ ವ್ಯಾಪಾರ ನೋಡಿ ಒಂದು ಕಡೆ ಸಂತೋಷವ, ಸುಸ್ತು ಅಂತ ಕೊರಗಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಆ ಸುಸ್ತೆಲ್ಲ ಹೊರಟೋಗ್ಬಿಡುತ್ತೆ. ಹಣ ನೋಡಿದ ಕೂಡಲೇ ಮನುಷ್ಯ ಹೇಗಾಗ್ತಾನೆ, ಗರಿಗೆ ಅದರ ಹಾಗೆ. ಒಂದು ಕಥೆ ಯಾರೋ ಸ್ವಾಮೀಜಿ ಹೇಳಿದರು. ಒಬ್ಬ ವಯಸ್ಸಾದಂಥವನು, ಒಬ್ಬ ರಾಜ ಅನೌನ್ಸ್ ಮಾಡಿದಂತೆ, ಈ ನದಿಯಲ್ಲಿ ಈ ಪಾಂಡ್ ಇತ್ತಂತೆ. ಆ ಪಾಂಡಲ್ಲಿ ಎಷ್ಟು ಕಾಲ ಈಜಾಡ್ತಿರೋ ಅಷ್ಟು ಒಂದೊಂದು ಗಂಟೆಗೆ 1,000 ರೂಪಾಯಿ ಅಂತ. ವಯಸ್ಸಾದವನು ಈಜಾಡಿ ಆಡ್ತೀನಿ ಅಂತ ಹೇಳಿ ಬಂದಂಥವನು ಸಂಜೆವರೆಗೂ ಆಡಿ 5 ಗಂಟೆವರೆಗೂ ಈಜಾಡಿ ಅಷ್ಟು ಧನ ಸಂಪಾದನೆ ಮಾಡಿ ಕೊನೆಗೆ ಆ ಹಣವನ್ನು ನೋಡಿ ಇನ್ನೂ 1 ಗಂಟೆ ನನಗೆ ಶಕ್ತಿ ಹೋಗಿದೆ, ನೀರಿನಿಗೆ ಇಳಿದ್ರೆ ದೇಹ ಹೊರಟೋಗ್ಬಿಡುತ್ತೆ, ಅದರ ಬಲ ಕಳ್ಕೊಳ್ಳುತ್ತೆ, ಆ ದುಡ್ಡು ನೋಡ್ತಿದ್ದಾಗೆ ಮತ್ತೊಂದು ಸಲ ಅಂತ ಹೇಳಿದಂತೆ. ಕೊನೆಗೆ ಅವನು ಜೀವ ಕಳ್ಕೊಂಡು, ಅದು ಬೇರೆ ವಿಚಾರ. ಅಂದರೆ ಹಾಗೆ ದುಡ್ಡು ನೋಡಿದ್ರೆ ಕೆಲಸ ಮಾಡೋಣ, ಉತ್ಸಾಹ ಅದು ಬಂದುಬಿಡುತ್ತೆ. ಆ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣ ತಂದು ಕೊಡ್ತಾನೆ. ಸಂಗಾತಿ ನೋಡಿ, ಸಪ್ತಮಾಧಿಪತಿ ಅವನು. ಹೀಗಾಗಿ ವಿವಾಹದ ಏರ್ಪಾಡುಗಳಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹೊಸ ವ್ಯಾಪಾರಕ್ಕೆ ಚಿಂತನೆಗಳಾಗ್ತಕ್ಕಂಥದ್ದು ಶುಕ್ರ. ಹೀಗೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ವಸ್ತ್ರ ವ್ಯಾಪಾರ ಆಗಬಹುದು ಅಥವಾ ವಾಹನ ಇತ್ಯಾದಿಗಳ ವ್ಯಾಪಾರಗಳಾಗಬಹುದು, ಹೂವಿನ ವ್ಯಾಪಾರ ಆಗ್ಬೋದು, ಹೈನುಗಾರಿಕೆ ಆಗಬಹುದು, ಮತ್ತು ಬಹಳ ಮುಖ್ಯವಾಗಿ ಸಂಗೀತ, ಕಲಾಕ್ಷೇತ್ರ, ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗಾಗಬಹುದು. ಹೀಗೆ ಹೊಸ ಆಲೋಚನೆಗಳು, ಸ್ಕ್ರಿಪ್ಟ್ ರೈಟಿಂಗ್ ಆಗಬಹುದು, ಅಥವಾ ಕಾಸ್ಟ್ಯೂಮ್ ಡಿಸೈನಿಂಗೇ ಆಗಬಹುದು, ಫ್ಯಾಷನ್ ಡಿಸೈನಿಂಗ್ ಆಗಬಹುದು, ಬ್ಯೂಟಿ ಪಾರ್ಲರ್ ಆಗ್ಬೋದು, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು, ಗಿಫ್ಟ್ ಸೆಂಟರ್ಗಳಾಗಬಹುದು. ಹೀಗೆ ಅವನ ರಂಗ ಎಲ್ಲ ಕಡೆ ಇದೆ. ಮಕ್ಕಳ ಆಟಿಕೆಗಳಿಂದ ಹಿಡಿದು ಶುರುವಾಗುತ್ತೆ ಅಲಂಕಾರ ಸಾಧನದವರೆಗೆ. ಹೀಗಾಗಿ ಅಲ್ಲೇ ಅಂಥ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸುಮತಿಂ ಅಂತ ಹೇಳುತ್ತೆ, ಬುದ್ಧಿವಂತಿಕೆ ನೋಡಿಪ್ಪ. ಹಾಗೆ ಮಾತಾಡಿದ್ರೆ ಕೌಶಲ್ಯಪೂರ್ಣವಾಗಿ ಮಾತಾಡಿ ಕೆಲಸ ಸಾಧನೆ ಮಾಡ್ಕೊಂಡು ಬರತಕ್ಕಂಥದ್ದು, ನಯವಾಗಿ ಮಾತಾಡೋದು, ರಂಜನೆಯಿಂದ ಮಾತಾಡೋದು, ಈ ರೀತಿಯಲ್ಲಿ. ಮತ್ತು ಸಂತಾನಕ್ಕೆ ಸೂಚಕ ಆಗುತ್ತೆ. ಅಥವಾ ಯಾರಾದರೂ ಅಪೇಕ್ಷೆ ಪಡ್ತಾ ಇದ್ರೆ ಅಂಥವ್ರಿಗೆ ಒಂದು ಸೂಚನೆ ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಶುಕ್ರ ಖಂಡಿತ ತಂದು ಕೊಡ್ತಾನೆ. ಶುಕ್ರನೂ ಬಹಳ ಮುಖ್ಯ ಕಾರಕ. ನಿಮಗೆ ದಾಂಪತ್ಯದಲ್ಲಿ ಸಾಮರಸ್ಯ ಬರಬೇಕು, ಮುಖ್ಯವಾಗಿ ಬೇಸಿಕ್ಕೆ ಅದಲ್ವ. ಹಾಗಾಗಿ ಅವನು ರಂಜನೆಯನ್ನು, ಒಂದು ವಿಲಾಸವನ್ನು, ಸಾಮರಸ್ಯವನ್ನು, ಸರಸೋಕ್ತಿಯನ್ನು, ಇವುಗಳನ್ನೆಲ್ಲ ತಂದು ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಖರ್ಚು ಮಾಡಿಸ್ತಾನೆ. ಬೇಕು ಅಪೇಕ್ಷೆ, ಒಂದು ವಸ್ತ್ರ ತಗೋಬೇಕು ಅಂತಂದರೆ ಅದು ಸುಖವೇ, ಖರ್ಚು ಆಗಿರುತ್ತೆ. ಆ ರೀತಿಯಲ್ಲಿ ಅಂತಹ ಒಂದು ಖರ್ಚುಗಳನ್ನು ಕೂಡ ಏರ್ಪಾಡು ಮಾಡ್ತಾನೆ. ಅದು ವೃಶ್ಚಿಕ ರಾಶಿಗೆ ಇರತಕ್ಕಂಥ ಫಲ. ಇನ್ನು ಧನುರಾಶಿಯನ್ನು ಗಮನಿಸ್ಕೊಂಡ್ರೆ ಧನುರಾಶಿಯವರಿಗೂ ಬಹಳ ವಿಶೇಷವಾಗಿದೆ. ಅದು ಕೇಂದ್ರ ಸ್ಥಾನ. ಹೀಗಾಗಿ ನಿಮಗೂ ಅದು ಮಾಲವೀಯ ಯೋಗವನ್ನು ತಂದುಕೊಡ್ತಕ್ಕಂಥದ್ದು. ವಾಹನ ಖರೀದಿ ಆಗಬಹುದು, ಮನೆ ಖರೀದಿ ಆಗಬಹುದು, ಅಥವಾ ಮನೆ ರಿಪೇರಿ ಕೆಲಸಗಳಾಗ್ಬಿಡಬಹುದು. ಹೊಸದಾಗಿ ಏನೋ ಒಂದು ಪೇಂಟ್ ಮಾಡಿಸೋಣ, ಹೊಸದಾಗಿ ಏನೋ ಕಬೋರ್ಡ್ ಚೇಂಜ್ ಮಾಡಿಸೋಣ, ಅಥವಾ ಅಡುಗೆ ಮನೆಯೋ ಅಥವಾ ಮಲಗುವ ಕೋಣೆ. ಶುಕ್ರ ಅಲಂಕಾರ ಸಾಧನ, ಮಲಗುವ ಕೋಣೆ, ಇವುಗಳನ್ನೆಲ್ಲ ಪ್ರತಿನಿಧಿಸ್ತಕ್ಕಂಥವನ್ನಲ್ವ. ಹೊಸ ಮಂಚ ತರ್ತಕ್ಕಂಥದ್ದು. ಹೀಗೆ ಒಂದು ಹೊಸ ವಸ್ತು ಖರೀದಿ, ಆ ರೀತಿಯ ಅನುಕೂಲಗಳನ್ನು ಖಂಡಿತ ಮಾಡಿಕೊಡ್ತಾನೆ. ನೀವು ವಾಹನ ಇದ್ದರೆ ವಾಹನ ರಿಪೇರಿ ಮಾಡ್ಕೊಂಡು ಹೊಸದಾಗಿ ಕಾಣಬೇಕಪ್ಪ, ಅದು ಹಳೆಯದಾಗಿದೆ, ಆ ರೀತಿಯಲ್ಲಿ ಒಂದು ಆಲೋಚನೆ ಬರ್ತಕ್ಕಂಥದ್ದಾಗಬಹುದು. ಮತ್ತು ಲಾಭಾಧಿಪತಿಯವನು. ಹೀಗಾಗಿ ನೀವು ವ್ಯಾಪಾರ ಮಾಡ್ತಾಯಿದ್ರೆ, ಅದರಲ್ಲೂ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅವರಿಗೆ ತುಂಬ ಲಾಭಗಳಿಗೆ ಅವಕಾಶ ನೋಡಿ. ಈ 4 ತಿಂಗಳು ತುಂಬ ಸಂಪಾದನೆಗೆ ಅವಕಾಶ ಮಾಡಿಕೊಡುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಇಂಟೀರಿಯರ್ ಡಿಸೈನಿಂಗು, ಯಾರು ಗೃಹಾಲಂಕಾರ ಅಂತೀವಲ್ಲ ಅವರಿಗೆ ನೋಡಿ ತುಂಬ ಚೆನ್ನಾಗಿದೆ. ನೀವು ಇನ್ವೆಸ್ಟ್ ಮಾಡಬಹುದು, ಅದಕ್ಕೆ ಡಬಲ್ ಆದ ಲಾಭವನ್ನು ಗಳಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಸಾಲಗಳಿಂದ ಮುಕ್ತರಾಗ್ತೀರಾ. ಧನುರಾಶಿಯವರಿಗೆ ಇನ್ನು 4 ತಿಂಗಳು ಇಂಥ ವೈಭೋಗ, ಸುಖ ಸ್ಥಾನ ಅದು. ಹೀಗಾಗಿ ಸುಖ ನೆಮ್ಮದಿಯಾಗಿದೆಯೇನಪ್ಪ ಅನ್ನೋ ರೀತಿಯಲ್ಲಿ ಧನುರಾಶಿಯವರಿಗೆ ಅಂಥದ್ದೊಂದು ವಿಶೇಷ ಫಲ ತಂದು ಕೊಡ್ತಾನೆ. ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಬಂಧುಗಳಲ್ಲಿ
ಮಿತ್ರರಲ್ಲಿ ಏನಾದ್ರು ರಾಡಿಗಳು ರಗಳೆಗಳು ಎದ್ದು ಅದು ಬ್ರೇಕ್ ಆಗಿದ್ದರೆ ಅದೆಲ್ಲ ಸರಿ ಹೋಗಿ ತೇಪೆ ಹಚ್ಚೋದು, ಏನು ನಾವು ಅದನ್ನು ಹೊಲಿಯೋದು ಅಂತಾರಲ್ಲ, ಆ ರೀತಿಯಲ್ಲಿ ಒಂದು ಪ್ರೀತಿ ವಿಶ್ವಾಸಗಳಿಂದಾಗಿ ಆಯಿತು ಏನೋ ಎಷ್ಟು ದಿವಸ ಆಯಿತು ಅಂತ ಹೇಳಿ ಒಂದು ಕನ್ಸರ್ನ್ ಶುರುವಾಗುತ್ತೆ. ಮುಖ್ಯವಾಗಿ ಸ್ತ್ರೀಯರ ನಡುವೆ ಜಗಳಗಳು ಕಲಹ ಆಗಿ ಮಾತು ಬಿಟ್ಟು ಹೋಗಿತ್ತು, ಅವಳು ಮಾತಾಡ್ಸಲ್ಲ ನಾನು ಅನ್ನುವ ನಿರ್ಣಯಕ್ಕೆ ಬಂದಿದ್ದರೆ ಅಂಥವರಲ್ಲೂ ಕೂಡ ಒಂದು ಹೊಸದಾಗಿ ಹೊಲಿಗೆ ಮನಸ್ಸುಗಳು ಹೊಲಿತಕ್ಕಂಥದ್ದು ಅಂಥದ್ದೊಂದು ಸಾಧ್ಯತೆಯನ್ನು ಶುಕ್ರ ನಿರ್ಮಾಣ ಮಾಡಿಕೊಡ್ತಾನೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಮತ್ಸ್ಯೋದ್ಯಮದಲ್ಲಿರ್ತಕ್ಕಂಥವ್ರಿಗೆ, ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ, ಕೃಷಿಕರಿಗೆ, ಅದರಲ್ಲೂ ಹಾರ್ಟಿಕಲ್ಚರ್ ಅಂತೀವಲ್ಲ, ತೋಟಗಾರಿಕೆ ಮಾಡ್ತಕ್ಕಂಥವ್ರು, ಇವರಿಗೆ ನೋಡಿ ಅಮೃತದ ಫಲ, ಒಳ್ಳೆ ಧನಯೋಗ ಅಂತೀವಲ್ಲ, ಅದನ್ನೆಲ್ಲ ತಂದು ಕೊಡ್ತಾನೆ ಧನುರಾಶಿಯವರಿಗೆ. ಹೀಗಾಗಿ ಅವನ ರಂಗ ಬಹಳ ಇದೆ. ಆ ಎಲ್ಲ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ವಿಶೇಷ ಲಾಭ ಗಳಿಕೆಗೆ ಅವಕಾಶಗಳಿದ್ದಾವೆ. ಇದು ಧನುರಾಶಿಯ ವಿಶೇಷ ಫಲಗಳು. ಇನ್ನು ಕುಂಭರಾಶಿಗೆ ಅದು ವಾಕ್ಸ್ಥಾನ. ಅವನು ಶ್ರೀಮತ್ವಂ ಕವಿತಾ ಸುಖಂ ಅಂತೀವಲ್ಲ, ಅವುಗಳನ್ನೆಲ್ಲ ತಂದು ಕೊಡ್ತಕ್ಕಂಥವನು. ಮಾತು ಬರವಣಿಗೆ, ನೀವೊಂದು ಮಾತಾಡಿದ್ರೆ ಅದೇ ಕವನದ ಹಾಗಿರ್ತದೆ, ನೀವು ಬರೆದ್ರೆ ಅದೇ ಕಾದಂಬರಿ ಆಗಿರ್ತದೆ. ಆ ರೀತಿಯ ಒಂದು ಕೌಶಲ್ಯವನ್ನು ಶುಕ್ರ ನಿಮ್ಮೊಳಗೆ ಅಡಕ ಮಾಡ್ತಾನೆ. ಮತ್ತು ನಿಮ್ಮ ಮಾತು ಇದನ್ನೇ ಅವಲಂಬನೆ ಮಾಡಿಕೊಂಡಿರ್ತವ್ರು ಇರ್ತಾರಲ್ಲ, ಉದಾಹರಣೆಗೆ ಉಪನ್ಯಾಸಕರಾಗಬಹುದು, ವಾಯ್ಸ್ ಓವರ್ ಆರ್ಟಿಸ್ಟ್ಗಳಾಗಬಹುದು ಮಾಧ್ಯಮಕ್ಕೆ ಬಂದಾಗ, ಅಥವಾ ಬರವಣಿಗೆ ಆರ್ಟಿಕಲ್ ಬರಿತಾ ಕಾಲಮ್ನಿಸ್ಟ್ ಅಂತೀವಲ್ಲ, ಅವರಿಗೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಸಂಭಾವನೆ ಹೆಚ್ಚು ಮಾಡ್ತಕ್ಕಂಥದ್ದು ಆಗುವ ಆ ರೀತಿಯ ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ. ಉಪನ್ಯಾಸಕರಿಗೆ ಚೆನ್ನಾಗಿದೆ. ಮನೆಯಲ್ಲಿ ಗೃಹಿಣಿಯರಿಗೆ ಕುಟುಂಬ ಸ್ಥಾನ ಅದು. ಹೀಗಾಗಿ ಸ್ತ್ರೀಯರಿಗೆ ಅಲ್ಲಿ ಶುಕ್ರ ಸ್ತ್ರೀಕಾರಕ. ಹೀಗಾಗಿ ಮನೆಯಲ್ಲಿ ಒಳಜಗಳಗಳು ಅಂತೀವಲ್ಲ, ಅತ್ತೆ ಆಗಬಹುದು, ಸೊಸೆ ಆಗಬಹುದು, ನಾದು ನೀರಾಗಬಹುದು, ಹೀಗೆ ಓರ್ಗಿತ್ತೀರು 1-2 ಲಕ್ಷ ವ್ಯವಹಾರಗಳಿದ್ದಾವೆ ಕುಟುಂಬದಲ್ಲಿ. ಆ ಎಲ್ಲ ವ್ಯವಹಾರಗಳಲ್ಲಿ ಕೂಡ ಒಂದು ಸಾಮ್ಯತೆಯನ್ನು, ಒಂದು ಸಮಾಧಾನವನ್ನು ಈ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನ ಅದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ಕಲಾಸಕ್ತಿ ಬರ್ತದೆ. ನಾನು ಪೇಂಟಿಂಗ್ ಕಲಿತೀನಿ, ಅಥವಾ ನಾನು ಸಂಗೀತ ಕಲಿತೀನಿ, ನಾನು ನೃತ್ಯ, ವಾದ್ಯ, ಗೀತ, ಹೀಗೆ ಏನೋ ಒಂದು ಅಂತಹ ಕಲಾಕ್ಷೇತ್ರಗಳಲ್ಲಿ ಏನು ವಿದ್ಯೆ ಅಭ್ಯಾಸ ಮಾಡ್ತಕ್ಕಂಥವರಿಗೆ ತುಂಬ ಹೊಸ ಒಳ್ಳೆಯ ಗುರುಗಳು ಸಿಗ್ತಕ್ಕಂಥದ್ದು, ಅದು ಒಂದು ಯೋಗವೇ. ಉತ್ತಮವಾದ ಒಬ್ಬ ಶಿಷ್ಯನಿಗೆ ಕಲಿಕಾ ಆಸಕ್ತಿ ಇದ್ದರೆ ಸಾಲದು, ಆ ಕಲಿಕೆ ಅನ್ನೋದು ಪೂರ್ಣ ಫಲವಾಗಬೇಕು. ಆ ರೀತಿಯಲ್ಲಿ ಆಗಬೇಕಾದ್ರೆ ಒಬ್ಬ ಒಳ್ಳೆಯ ಮಾರ್ಗದರ್ಶನ ಬೇಕಾಗುತ್ತೆ. ಆ ರೀತಿಯಲ್ಲಿ ಮಾರ್ಗದರ್ಶನ ಸಿಗ್ತಕ್ಕಂಥದ್ದಾಗಬಹುದು. ಅದೆಲ್ಲ ತುಂಬ ಚೆನ್ನಾಗೇ ಇದೆ. ಈ ರೀತಿಯಲ್ಲಿ ಕುಂಭರಾಶಿಯವರಿಗೆ ಆತ ಭಾಗ್ಯಾಧಿಪತಿ ಹೌದು, ಸುಖಾಧಿಪತಿ ಹೌದು. ಹೀಗಾಗಿ ನಿಮಗೆ ಅದೃಷ್ಟವೂ ಕೈ ಹಿಡಿದುಬಿಡುತ್ತೆ. ನೀವು ಒಂದು ಕೆಲಸ ಸಣ್ಣ ಪ್ರಯತ್ನ ಮಾಡಿದ್ರೆ ಸಾಕು, ಅದು ದೈವವೇ ನಿಮಗೆ ಬಾಚಿ ಕೊಡುತ್ತೆ. ಆ ರೀತಿಯಲ್ಲಿ ಅನುಕೂಲ ಇದೆ. ನಿಮಗೂ ಕೂಡ ಏನು ವಾಹನ ಯೋಗ ಆಗ್ತಕ್ಕಂಥದ್ದು, ಗೃಹಯೋಗ ಆಗ್ತಕ್ಕಂಥದ್ದು, ಇವುಗಳೆಲ್ಲ ಮನೆ ತಗೊಳ್ಳಿ ನಿಮಗೆ ಕಲ್ಪನೆಯೂ ಇರಲ್ಲ, ಆ ಥರದ ಯೋಚನೆಯೂ ಮಾಡಿರಲಿಲ್ಲ, ಅದು ಒದಗಿ ಬಂತು ಅಷ್ಟೇ. ಟೈಮ್ ಬಂದಾಗ ನೀವು ಕೇಳಬೇಕಾಗಿಲ್ಲ, ನೀವು ಅದಕ್ಕಾಗಿ ಅಲ್ದಾಡಬೇಕಾಗಿಯೂ ಇಲ್ಲ, ಅದಾಗೇ ಬಂದುಬಿಡುತ್ತೆ. ಆ ರೀತಿಯಲ್ಲಿ ಯಾರೋ ಬರ್ತಾರೆ, ಯಾರೋ ತೋರಿಸ್ತಾರೆ, ಯಾವುದೋ ಸೈನ್ ಆಗಿ ಮುಂದೆ ಹೋಗಿಬಿಡುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ ಕುಂಭರಾಶಿಯವರು. ಶಾಸ್ತ್ರಿಗಳೇ, ಈಗಾಗಲೇ 7 ರಾಶಿಯವರಿಗೆ ಯಾವ ರೀತಿ ಫಲ ಅನ್ನೋದನ್ನು ಹೇಳಿದ್ರಿ. ಬ್ರೇಕ್ಗೂ ಮುನ್ನ ವೃಶ್ಚಿಕ, ಧನು ಹಾಗೆ ಕುಂಭ ರಾಶಿಯ ಮೇಲೆ ಯಾವ ರೀತಿಯ ವಿಶೇಷವಾದಂತಹ ಫಲ ಕೊಡ್ತಾನೆ ಶುಕ್ರ ಅನ್ನೋದು. ಇನ್ನು ಕೊನೆಯದಾಗಿ ಮೀನ ರಾಶಿಗೆ ಬರೋದಾದರೆ ಶಾಸ್ತ್ರಿಗಳು ನೋಡೋಣ. ಮೀನರಾಶಿ ವಸ್ತುತಃ ಶುಕ್ರನ ಉಚ್ಚಸ್ಥಾನದಲ್ಲಿ ಒಂದು ಗ್ರಹ ಇದ್ದಾಗ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಪೂರ್ಣ ಫಲಂ ಅಂತ. ಹೀಗಾಗಿ ಅಲ್ಲಿ ಝಷೇ ವಿದ್ವಾನ್ ಆಢ್ಯ ಅತಿ ಸುಭಗ ಮತ್ತು ರಾಜಪೂಜಿತ ಅಂತ ಹೇಳಿದೆ. ಹೀಗಾಗಿ ವಿದ್ವಾಂಸನೂ ಆಗಿರ್ತಾನೆ, ಆಢ್ಯ ಅಂದರೆ ಅತಿ ಶ್ರೀಮಂತನಾಗ್ತಾನಂತೆ. ಅಷ್ಟಲ್ಲದೆ ಅತಿ ಸುಭಗತ್ತು ನೋಡಿ ತುಂಬ ಚೆನ್ನಾಗಿ ಕಾಣ್ತಾನಂತೆ. ಅವನ ಕಾಂತ ವಪುಹು ಅಂತ ಅವನ ಗುಣಲಕ್ಷಣ ವಿವರಿಸುವಾಗ ವರಾಹಮಿಹಿರರು ಹೇಳ್ತಾರೆ, ಅವನು ಸುಲೋಚನ ಕಾಂತ ವಪುಹು ಅಂತ ಹೇಳ್ತಾರೆ. ತುಂಬ ನೋಡಲಿಕ್ಕೆ ಅವನ ಕಣ್ಣ ನೋಟಕ್ಕೆ ಬಿದ್ದು ಹೋಗಿಬಿಡ್ತಾರಂತೆ. ಅಂದರೆ ಶುಕ್ರನ ಪ್ರಭಾವ ಯಾರಿಗೆ ಚೆನ್ನಾಗಿದೆಯೋ ಅವರಷ್ಟು ಸುಂದರವಾಗಿ ಕಾಣ್ತಾರೆ. ಈಗ ನೋಡಿ, ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರೆ ಈ ಸಂದರ್ಭದಲ್ಲಿ ಶುಕ್ರ ಉಚ್ಚನಾಗಿದ್ದಾಗ ಹಾಗೆ ಸುಂದರವಾಗಿರುತ್ತೆ, ಕಣ್ಣು ನೋಡ್ಲಿಕ್ಕೆ ಹೊಳಿತಾ ಇರುತ್ತೆ, ಹೊಳಪಿನ ಕಣ್ಣುಗಳು ಹಾಗಿರುತ್ತೆ, ಮತ್ತು ಅತಿ ಸುಭ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ. ನೋಡ್ತಾ ಇರೋಣಪ್ಪ ಅಂತ. ಏನು ಸ್ಮಾರ್ಟ್ ಅಂತೀವಲ್ಲ ಆ ರೀತಿಯಲ್ಲಿ, ಅಥವಾ ಹ್ಯಾಂಡ್ಸಮ್ ಅಂತೀವಲ್ಲ ಆ ರೀತಿ, ಕ್ಯೂಟ್ ಅಂತೀವಲ್ಲ ಹಾಗೆ, ಹೆಣ್ಣು ಮಕ್ಕಳಿಗೆ ಹಾಗೆ ಪುರುಷರಿಗಾದರೆ ಹೀಗೆ, ಆ ರೀತಿಯಲ್ಲಿ ಅಂದರೆ ನೋಡಿದ್ರೆ ಆಕರ್ಷಿತರಾಗ್ತಕ್ಕಂಥ ಅಂಥ ಒಂದು ಶಕ್ತಿಯನ್ನು ಶುಕ್ರ ತಂದು ಕೊಡ್ತಾನೆ. ಹೆಚ್ಚು ಕಾಲ ಹೆಣ್ಣುಮಕ್ಕಳು ಕನ್ನಡಿ ಮುಂದೆ ಕಳೀತಾರೆ. ಈ 4 ತಿಂಗಳು ಬೈಬೇಡಿ ಮನೆಯಲ್ಲಿ, ಎಷ್ಟೊತ್ತು ನೋಡ್ಕೊಳ್ತೇನೆ ನಿನ್ನ ಮುಖನ ಬಾ ಅಂತ. ಹಾಗಾಗುತ್ತೆ ಶುಕ್ರನ ಪ್ರಭಾವದಿಂದಾಗಿ ಚೆನ್ನಾಗಿ ಅಲಂಕಾರ ತೀಡ್ಕೊಳ್ಳೋದು, ಅಲಂಕಾರ ಸಾಧಗಳನ್ನು ತಂದಿಟ್ಕೊಳ್ತಕ್ಕಂಥದ್ದು, ಅಥವಾ ಮನೆಗೆ ಯಾವುದೂ ಆಗಬಹುದು. ಇದು ಶರೀರದಿಂದ ಹಿಡಿದಾಗಿ ಗೃಹ
ವಾಹನ ಇತ್ಯಾದಿಗಳಿಗೆ ಎಲ್ಲದಕ್ಕೆ ಅನ್ವಯ ನೀವು ಮಾಡ್ಕೋಬೇಕಷ್ಟೇ. ನಾನು ಯಾವುದು ಪುಸ್ತಕ, ಒಬ್ಬ ವಿದ್ಯಾರ್ಥಿ ಒಂದು ಪುಸ್ತಕಕ್ಕೆ ಚೆನ್ನಾಗಿ ಬೈಂಡ್ ಹಾಕಿ ಅದನ್ನು ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿ ಹೆಸರು ಬರೆದು, ಈ ರೀತಿಯಲ್ಲಿ ಎಕ್ಸಾಮೇ ಮುಗಿಯೋಕ್ಕೆ ಬರ್ತಾ ಇದೆ ಆದರೂ ತಿರ್ಗಾ ಇನ್ನೊಂದು ಸಲ ಬೈಂಡ್ ಹಾಕೋದು, ಆ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾರೆ. ಒಬ್ಬ ಪಾಪ ಹುಡುಗಿ ಆಗಿದ್ದರೆ ಈ ರೀತಿ ಹೇಳಿದ್ನಲ್ಲ ಅಲಂಕಾರ ಸಾಧನ, ಪಾಪ ಲಿಪ್ಸ್ಟಿಕ್ ತಂದ್ಕೊಳ್ಳೋದು ಅಥವಾ ಕಿವಿಗೆ ಇನ್ನೇನು ಆಭರಣ ತಂದ್ಕೊಳ್ಳೋದು ಅಥವಾ ಸರ ಇತ್ಯಾದಿ ಬುಕ್ ಮಾಡ್ತಾನೆ ಇರೋದು. ಯಾವುದು ಹೊಸದು ಬಂದಿದೆ, ಯಾವುದು, ಈ ರೀತಿಯ ಆಲೋಚನೆಗಳನ್ನು ಶುಕ್ರ ತಂದುಕೊಡ್ತಾನೆ. ಮತ್ತು ಮನಸ್ಸಿನಲ್ಲಿ ಬೇರೆ ಬೇರೆ ಬಯಕೆಗಳನ್ನು ಬಿತ್ತಾನೆ. ಯೌವನದಲ್ಲಿರ್ತಕ್ಕಂಥವರಿಗೆ ವಿವಾಹ ಅಪೇಕ್ಷೆಗಳಿಗೆ ಅಂಥದ್ದೊಂದು ಅಪೇಕ್ಷೆ ಏರ್ಪಾಡಾಗ್ತಕ್ಕಂಥದ್ದು. ಹುಡುಗಿ ನೋಡ್ತಾ ಇದ್ದರೆ ಅದು ಸಾಧ್ಯವಾಗುತ್ತೆ, ಹುಡುಗ ನೋಡ್ತಾ ಇದ್ದರೆ ಅಂಥ ವಿವಾಹದ ಭಾಗ್ಯಗಳು ಏರ್ಪಾಡಾಗ್ತಕ್ಕಂಥದ್ದು ಒಂದು ಕಡೆಯಾದರೆ. ಮತ್ತು ತುಂಬ ಆಲೋಚನಾ ಶಕ್ತಿ ಚೆನ್ನಾಗಿರ್ತದೆ, ರಾಜಪೂಜಿತರಾಗ್ತಾರೆ. ನೀವು ಕೌಶಲ್ಯಪೂರ್ಣವಾದ ಕೆಲಸಗಳನ್ನು ಮಾಡಿದಾಗ, ಅಲಂಕಾರ ನೋಡಿಕ್ಕೆ ಚೆನ್ನಾಗಿದೆ ಅಂದಾಗ ರಾಜನೂ ಸೆಳೆತಕ್ಕೆ ಹೊಳಕಾಗ್ತಾನೆ. ಹೀಗಾಗಿ ನಿಮ್ಮ ಹತ್ರ ಕೆಲಸ ಮಾಡ್ತಾನೆ, ನಿಮ್ಮ ಹತ್ರ ಆ ಒಂದು ಆ ಡ್ರೆಸ್ ಕೊಂಡ್ಕೊಳ್ಳೋಣ. ಹಾಗೆ ಈ ರೀತಿಯಲ್ಲಿ ಶುಕ್ರನ ವೈಭೋಗ ಫಲ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಅದು ಮಾಲವೀಯ ಯೋಗ ನಿಮಗೂ ಕೂಡ. ಹೀಗಾಗಿ ವಾಹನ ಸೌಖ್ಯ, ಗೃಹ ಸೌಖ್ಯ ಇತ್ಯಾದಿಗಳು. ಸಹೋದರ ಭಾವದ ಅಧಿಪತಿ, ಹೀಗಾಗಿ ಸಹೋದರಲ್ಲಿ ಏನಾದರೂ ಜಗಳ, ತಾರತಮ್ಯ ಈ ಥರದಿದ್ದರೆ ಅದು ನಿವಾರಣೆಯಾಗುತ್ತೆ. ಸೇವಕರು, ಸಹಾಯಕರು ಇಷ್ಟು ದಿವಸ ನೀವು ಪರದಾಡಿಬಿಟ್ಟೆ ಮನೆಗೆ ಒಬ್ಬರು ಕೆಲಸದವ್ರು ಸಿಗಲಿಲ್ಲ ಅಂದರೆ ಈ ದಿವಸ ಬಂದು ಹಾಜರಾಗ್ತಾರೆ ನೋಡಿ, ಕೆಲಸ ಮಾಡಿಕೊಡ್ಲಾ, ಬೇರೆ ಕೆಲಸ, ಬೇರೆ ಮನೆ ಬಿಟ್ಟಿದ್ದೀನಿ, ಈ ರೀತಿಯ ಆ ರೀತಿಯ ಅನುಕೂಲಗಳಾಗಬಹುದು. ಮತ್ತು ನಷ್ಟವಾಗಿರ್ತಕ್ಕಂಥದ್ದು, ಏನೋ ಕಳೆದು ಹೋಗಿದ್ದೆ, ಎಲ್ಲೋ ಮಿಸ್ಪ್ಲೇಸ್ ಆಗಿತ್ತು, ಎಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡುಕಿ ಸಾಕಾಯಿತು, ಸಿಗಲಿಲ್ಲ, ಆಧಾರ್ ಕಾರ್ಡಿಂದ ಹಿಡಿದು ಇವುಗಳೆಲ್ಲ ಹೊಳೆಯೋದು. ಅಥವಾ ಇನ್ಯಾವುದನ್ನೋ ಮನೆಯ ಅಲಂಕಾರ ಇತ್ಯಾದಿ ಹುಡುಕೋ ಸಂದರ್ಭದಲ್ಲಿ ಅವುಗಳು ಸಿಗ್ತಕ್ಕಂಥದ್ದು ಮರಳಿ, ಇಂಥದ್ದೊಂದು ಫಲ. ಅಷ್ಟಮಾಧಿಪತಿ ಅಲ್ವಾ, ಹೀಗಾಗಿ ನಷ್ಟ, ಕಷ್ಟ ಇವುಗಳನ್ನೆಲ್ಲ ಬದಿಗೊರೆಸಿ, ಹೇಗೆ ಒಂದು ಕಾರಿನಲ್ಲಿ ಬಿದ್ದ ಹನಿಗಳನ್ನು ವೈಪರ್ ಒರೆಸಿ ನೀಟ್ ಮಾಡುತ್ತೋ ಆ ರೀತಿಯಲ್ಲಿ ನಿಮಗೆ ಆ ಕಷ್ಟಗಳನ್ನೆಲ್ಲ ಅಳಿಸಿಕೊಟ್ಟು ಸ್ವಚ್ಛ ಸುಂದರ ಬದುಕನ್ನು ಉಂಟು ಮಾಡಿಕೊಡ್ತಾನೆ ಶುಕ್ರನ ಫಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಶುಕ್ರ ನಮಗೆ ಮೂಲತಃ, ಶುಕ್ರ ಅಂದರೆ ಲಕ್ಷ್ಮಿ. ನಾವು ಪುರಾಣದಿಂದ ಗಮನಿಸ್ಕೊಂಡಾಗ ಭೃಗುವಿನ ಅಂಶದಲ್ಲಿ ಬಂದಿರತಕ್ಕಂಥವನು ಶುಕ್ರನ ಅಂಶದಲ್ಲೇ ಈ ಭೃಗುವಿನ ವಂಶಜರೇ ಆಗಿರತಕ್ಕಂಥವರೆಲ್ಲ ಸಾಹಸಿಗರು. ಪ್ರಾರಂಭದಿಂದಲೂ ನೋಡ್ತಾ ಬಂದಾಗ ಅವರಲ್ಲಿ ಚವನ ಆಗಿರಬಹುದು, ಆಯುರ್ವೇದದ ಗುಣದ ಮಹರ್ಷಿಗಳನ್ನು ನಾವು ಕಾಣ್ತೀವಿ, ಅಲಂಕಾರ ಸಾಧನಕರನ್ನು ನಾವು ಕಾಣ್ತೀವಿ, ವ್ಯಾಪಾರ ಕೌಶಲ್ಯಗಳನ್ನು ಕಾಣ್ತೀವಿ. ಹೀಗೆ ಶುಕ್ರ ಅಂದರೆ ಒಂಥರ ರಜೋ ಸಂಪತ್ತು ಅಧಿಕವಾಗಿರುತ್ತೆ. ಮಾಡಬೇಕಂದ್ರೆ ಮಾಡಬೇಕು ಅಷ್ಟೇ, ಮಾಡಿ ಮುಗಿಸ್ತೀನಿ ಅಂತಕ್ಕಂಥದ್ದು. ಇಂಥದ್ದೆಲ್ಲ ಫಲವನ್ನು ತಂದುಕೊಡ್ತಕ್ಕಂಥ ಶಕ್ತಿ ಶುಕ್ರ ಗ್ರಹ ಆಗಿದೆ. ಅವನು ಹೇಗೆ ಹೊಳಿತಾ ನೋಡ್ತೀನಿ, ಪ್ರತಿ ದಿವಸ ಆಕಾಶವನ್ನು ಒಂದು ಸಲ ನೋಡಿ. ಶುಕ್ರಗ್ರಹ ಸಂಜೆಯಾದರೆ ನಿಮ್ಮ ಪಶ್ಚಿಮ ದಿಕ್ಕಿನಲ್ಲಿ ಹೊಳಿತಾ ಇರ್ತಾನೆ ಅವನು ಹೊಳಪನ್ನು ನೋಡಿದ್ರೆ ಒಂದು ಕ್ಷಣ ಕೈ ಕಟ್ಟಿ ಹೀಗೆ ನೋಡೋಣ ಅನಿಸುತ್ತೆ. ನಾನಂತೂ ಪ್ರತಿ ದಿವಸ ಶುಕ್ರನ ದರ್ಶನ ಇಲ್ಲದೆ ನನ್ನ ದಿನವೇ ಮುಗಿಯೋದಿಲ್ಲ. ಎಷ್ಟೋ ಬಾರಿ ಆ ಶುಕ್ರ ಚಂದ್ರ ಒಟ್ಟಾಗಿದ್ದಾಗ ಅದೆಲ್ಲ ಒಂದು ಸೌಂದರ್ಯ. ನಾವು ಬರೀ ಶುಕ್ರನ ಫಲ ಇವನಿಗೆ ಅಷ್ಟೇ ತೊಗೊಳ್ಳೋದಲ್ಲ, ಆಕಾಶದಲ್ಲಿ ಕಾಯದಲ್ಲಿ ಆ ಶುಕ್ರನನ್ನು ಕಣ್ತುಂಬಿಕೊಳ್ಬೇಕು. ನಮ್ಮ ಮನಸ್ಸಿಗೆ ಶುಕ್ರ ಒಂದು ನಮಸ್ಕಾರ ಹಾಕಿದಾಗ ಅವನ ಆ ಕಿರಣಗಳ ಪ್ರಭಾವ ನಮ್ಮ ಮೇಲೆ ಹರಿಯುತ್ತೆ. ಹೀಗಾಗಿ ಶುಕ್ರ ಅಂದರೆ ಗೌರವ ಕೊಡಬೇಕು. ಶುಕ್ರ ಗ್ರಹವನ್ನು ಪ್ರತಿ ದಿವಸ ನೋಡಲಿಕ್ಕೆ ಅವಕಾಶ ಇದೆ. ಯಾವುದು ಪಶ್ಚಿಮ ದಿಕ್ಕಲ್ಲಿ ಮಿರುಗ್ತಾ ಇರುತ್ತೋ ಸಂಜೆ 7 ಗಂಟೆ ವೇಳೆಗೆ ಹೊಳಿತಾ ಇರ್ತಾನೆ ಶುಕ್ರ. ಸಾಧ್ಯವಾದವರೆಲ್ಲ ಶುಕ್ರನ ಗ್ರಹವನ್ನು ನೋಡಿ ಅವನಿಂದ ಹರಿದು ಬರಬೇಕು ನಮಗೆ ಆ ಕೌಶಲ್ಯ, ಆ ಪ್ರತಿಭೆ, ಆ ಛಲ, ಆ ಶಕ್ತಿ. ಶುಕ್ರ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಂಥವನು, ಸಾವೇ ಇಲ್ಲ ಅಂಥದ್ದೊಂದು ನಿರ್ಮಾಣ ಮಾಡಿದ್ದಾನೆ. ಈಶ್ವರನನ್ನು ಸಾಧಕ ಆತ, ಈಶ್ವರನ ತಪಸ್ಸು ಮಾಡಿ ಈಶ್ವರನಿಂದ ನೀನು ಮೃತ್ಯುವಿಗೆ ಅಧೀಶ್ವರ ಅಲ್ಲ, ಕೊಡಪ್ಪ ನನಗೆ ಅಂತ ಹೇಳಿಸ್ಕೊಂಡು ದೈತ್ಯರನ್ನು, ಯಾರು ದೇವತೆಗಳ ವಿರುದ್ಧವಾಗಿ ನೀನು ಅಂಥವ್ರನ್ನ ಬದುಕಿಸ್ತೀನಿ ಅಂತ ಒಂದು ಛಲಗಾರ ನೋಡಿ. ಎದುರಾಕ್ಕೊಳ್ಳಿಕ್ಕೆ ಶಕ್ತಿ ಬೇಕು, ಛಾತಿ ಬೇಕು ನಮಗೆ. ಅದು ಆ ಶಕ್ತಿಯನ್ನು ಶುಕ್ರ ಬರೀ ವೈಭೋಗ, ಕಾಮ, ಮತ್ತೊಂದು ಇತ್ತೊಂದು ಅಷ್ಟೇ ಅಲ್ಲ, ಅವನಲ್ಲಿರ್ತಕ್ಕಂತಹ ಛಲ ಎಂಥದ್ದು ಅಂದರೆ ಮಾಡಿದ ಕೆಲಸ ಮುಗಿಸುವ ಕೌಶಲ್ಯ ಗೊತ್ತಿದೆ, ಛಲ ಗೊತ್ತಿದೆ, ಧಾಷ್ಟ್ಯತೆ ಇದೆ, ಮತ್ತು ಫೇಸ್ ಮಾಡ್ತಕ್ಕಂಥ ಇದು ಬೇಕು, ಧೈರ್ಯ, ಧೃತಿ ಅಂತೀವಿ, ಅದು ಬೇಕು. ಅದು ವ್ಯಾಪಾರಿಗಳಿಗೆ ಚೆನ್ನಾಗಿರ್ತದೆ. ಏನು ವ್ಯಾಪಾರ ಮಾಡ್ತಕ್ಕಂಥದ್ದು ಇದೆಯಲ್ಲ, ನೀವೊಂದು ಸಲ ಹೋಗಿ ಬನ್ನಿ ಯಾವುದಾದ್ರು ಅಖಾಡಗಳಿಗೆ, ವ್ಯಾಪಾರಿಗಳಿಗೆ ಎಷ್ಟು ಕೌಶಲ್ಯದಿಂದ, ಎಷ್ಟು ನ್ಯಾಕಿಂದ ಇಡೀ ಅವರ ಕಸುವನ್ನೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಶುಕ್ರನ ಕಲೆ ಬೇಕು, ಶುಕ್ರನ ಅನುಗ್ರಹ ಬೇಕು. ಎಲ್ಲವನ್ನು ತಂದುಕೊಡ್ತಕ್ಕಂಥವನು ಶುಕ್ರ. ಹೀಗಾಗಿ ಮೀನರಾಶಿಯವರಿಗೆ ಇಂಥದ್ದೊಂದು ವಿಶೇಷ ಫಲವನ್ನು ತಂದುಕೊಡ್ತಾನೆ ಈ ಒಂದು ಸಂದರ್ಭದಲ್ಲಿ.
ಶಾಸ್ತ್ರಿಗಳೇ, ಈ ಶುಕ್ರ ವೈಭೋಗದಲ್ಲಿ 8 ರಾಶಿಗಳವರಿಗೆ ವಿಶೇಷವಾದ ಸೌಖ್ಯದ ಫಲ ಇದೆ ಅನ್ನುವಂಥದ್ದನ್ನು ಹೇಳಿದ್ರಿ. ಪಾಪ ಇನ್ನುಳಿದಂತಹ 4 ರಾಶಿಯವರು, ಮೇಷ ಆಗಿರ್ಬೋದು, ಸಿಂಹ, ತುಲ, ಹಾಗೆಯೇ ಮಕರ, ಈ ರಾಶಿಯವರು ಅನ್ಕೊಳ್ತಾ ಇರ್ತಾರೆ, ಏನಪ್ಪ ಶುಕ್ರನ ಪ್ರಭಾವ ನಮ್ಮ ಮೇಲೆ ಏನೂ ಇಲ್ವಾ, ನಮ್ಗೆ ಯಾವುದೂ ಕೂಡ ಒಳ್ಳೇದಾಗಲ್ವಾ ಅನ್ನುವಂಥದ್ದು. ಅಂಥವ್ರಿಗೆ ಏನು ಹೇಳ್ತೀರಿ ಶಾಸ್ತ್ರಿಗಳೇ? ಉಳಿದ ರಾಶಿಗಳವರು ಏನು ಭಯಗೊಳ್ಬೇಕಾಗಿಲ್ಲ. ನೋಡಿ, ಮೇಷರಾಶಿಯವರಿಗೆ ಧನಾಧಿಪತಿ ಅವನು ವ್ಯಯಕ್ಕೆ ಬಂದಾಗ ಸ್ವಲ್ಪ ಹೆಚ್ಚು ಖರ್ಚು ಮಾಡ್ತಾನೆ. ಕಾಸ್ಟ್ಯೂಮು ಅಥವಾ ಏನು ಕೊಂಡ್ಕೋಬೇಕು ಅಂತ ಹೋದರೆ ಒಂದು ಕೊಂಡ್ಕೊಳ್ಳೋ ಬದಲಿಗೆ 5 ಕೊಂಡ್ಕೊಂಡು 10 ಕೊಂಡ್ಕೊಂಡು ಸ್ವಲ್ಪ ಹೊರೆ ಮಾಡ್ಕೊಳ್ತೀರಾ ಅಷ್ಟೇ. ಅದು ಕೂಡ ನಿಮಗೆ ಇಷ್ಟವೇ. ಕೆಲವೊಮ್ಮೆ ಏನಾಗುತ್ತೆ, ಅತಿಯಾಗಿ ಅನ್ನ ತಿಂದರೆ, ತುಂಬ ಚೆನ್ನಾಗಿದೆ ಮೃಷ್ಟಾನ್ನ ಭೋಜನ ಅಂತ ತಿಂದರೆ ಏನಾಗುತ್ತೆ, ಅಜೀರ್ಣವಾಗುತ್ತೆ, ಅಯ್ಯೋ ಹೊಟ್ಟೆ ಅಂತ ಹೊಟ್ಟೆ ಮೇಲೆ ತಲೆ ಮೇಲೆ ಕೈ ಹೊತ್ಕೋಬೇಕಾಗತ್ತೆ. ಆ ರೀತಿಯ ತೊಂದರೆಗಳನ್ನು ತಂದುಕೊಡ್ತಾನೆ. ಶುಭಗ್ರಹಗಳು ಪೂರ್ಣವಾಗಿದ್ದಾಗ, ಅಂದರೆ ಉಚ್ಚಸ್ಥಾನದಲ್ಲಿದ್ದಾಗ ಶುಭಗ್ರಹಗಳು ತೊಡಕನ್ನು ಮಾಡಲ್ಲ, ಹಿತವನ್ನೇ ಅತಿಯಾಗಿ ಮಾಡಿಬಿಟ್ಟು ಅದೇ ಒಂದು ಹೊರೆಯಾಗುವ ರೀತಿಯಲ್ಲಿ ಮಾಡ್ತಾರೆ. ಹೀಗಾಗಿ ಮಿತವಾಗಿರಬೇಕು ನೀವು ಅಷ್ಟೇ, ಗಾಬರಿ ಆಗೋದೇನೂ ಬೇಕಾಗಿಲ್ಲ. ಮೇಷರಾಶಿಯವರು ಸಂಗಾತಿ ವೇದಲ್ಲಿದ್ದಾಗ ನೋಡಿ, ಅತಿಯಾದ ಪ್ರೀತಿ ಕೂಡ ಒಂದು ಸ್ಪೇಸ್ ಬೇಕು ಅನಿಸುತ್ತೆ. ಆ ರೀತಿಯ ಒಂದು ಅಂತರವನ್ನು ಅವನು ನಿರ್ಮಾಣ ಮಾಡಿಕೊಡ್ತಾನೆ. ಎಷ್ಟು ಅಂತ ಸೆರಗಿಡ್ಕೊಂಡು ಸೂತತಿಯ ಅಂತ ಹೆಂಡತಿ ಬೈಬಹುದು, ಅಥವಾ ನೀವೇ ಗಂಡ ತಿರುಗಿಸಿ ಬೈಬಹುದು. ಆ ರೀತಿಯಲ್ಲಿ ಒಂದು ಕಿರಿಕಿರಿಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಅಥವಾ ಆಪ್ತರು ದೂರ ಆಗ್ತಕ್ಕಂಥ, ಸ್ವಲ್ಪ ನಾನೀಗೆಲ್ಲೋ ಹೊರಗೆ ಹೋಗಬೇಕಾಗಿದೆ, ವಿದೇಶ ಯಾತ್ರೆ, ಈ ಥರದ್ದಕ್ಕೆ ಅವಕಾಶಗಳಾಗಿ ಸಂಗಾತಿಯನ್ನು ಬಿಟ್ಟು ಹೋಗಬೇಕಾಗತ್ತೆ. ವ್ಯಾಪಾರವನ್ನು ನೀವು ನೋಡ್ಕೊಳ್ಳೋದು ಇನ್ನೊಬ್ಬರಿಗೆ ವಹಿಸಬೇಕಾಗತ್ತೆ. ಆಗ ಸ್ವಲ್ಪ ಹೆಚ್ಚಿನ ಖರ್ಚು ಇತ್ಯಾದಿ ಈ ರೀತಿಯ ನಷ್ಟಗಳನ್ನು ಮೇಷರಾಶಿಯವರು ಅನುಭವಿಸಬಹುದು. ಇದಾದ ನಂತರದಲ್ಲಿ ನಾವು ಶಾಸ್ತ್ರಿಗಳೇ, ಈಗ ಇನ್ನುಳಿದಂಥ 4 ರಾಶಿಗಳ ಮೇಲೆ ಶುಕ್ರನ ಪ್ರಭಾವ ಏನು ಅಂತ, ಯಾಕಂತಂದರೆ 8 ರಾಶಿಗಳ ಮೇಲೆ ಶುಕ್ರ ಪರಿವರ್ತನೆಯಿಂದಾಗಿ ಒಂದು ರೀತಿ ಉಚ್ಚ ಫಲ ಸಿಗ್ತಾ ಇದೆ. ಸೊ 4 ರಾಶಿಯಲ್ಲಿ ಮೇಷರಾಶಿಯದ್ದನ್ನು ತಿಳಿಸ್ಕೊಟ್ರಿ. ಇನ್ನು ಸಿಂಹ, ತುಲಾ ಹಾಗೂ ಮಕರ ರಾಶಿಯ ಮೇಲೆ ಏನು ಪ್ರಭಾವ ಶಾಸ್ತ್ರಿಗಳೇ? ನೋಡಿ, ಸಿಂಹರಾಶಿಯವರೆಗೂ ಅಷ್ಟೇ. ಸಿಂಹರಾಶಿಯವರಿಗೆ ನೋಡಿ, ನಿಮಗೆ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ, ಹೆಚ್ಚು ನಷ್ಟ ಆಗ್ತಕ್ಕಂಥದ್ದು. ಏನು ಕರ್ಮಾಧಿಪತಿ ಅವತ. ಹೀಗಾಗಿ ಕರ್ಮಾಧಿಪತಿ ಅಷ್ಟಮಕ್ಕೆ ಬಂದಾಗ ಕೆಲಸವನ್ನು ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡ್ತಾನೆ. ಹೆಚ್ಚಿನ ನನಗೇ ಇದೆಯಲ್ಲ ಕೆಲಸ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಸಮಾಧಾನ ಮಾಡ್ಕೊಳ್ಳಿ. ವರ್ಕ್ ಪ್ರೆಷರ್ ಬಂದಾಗ ಅದನ್ನು ಡಿವೈಡ್ ಮಾಡ್ಕೊಳ್ತಕ್ಕಂತಹ ಶಕ್ತಿ ನಿಮಗೂ ಅಲ್ಲಿ ಗುರುವಿದ್ದಾನೆ. ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಒಳ್ಳೆಯದನ್ನು ಹೇಳ್ತಾ ಇದ್ದೀನಿ, ಆತಂಕಕ್ಕೆ ಒಳಗಾಗಬೇಡಿ. ಶುಕ್ರ ಅಷ್ಟಮದಲ್ಲಿದ್ದರೆ ಶಾಸ್ತ್ರಗಳನ್ನು ತೆಗೆದು ನೋಡಿ, ಅಷ್ಟಮ ಶುಕ್ರನಿಗೆ ಆಯುರ್ವೃದ್ಧಿ ಇತ್ಯಾದಿಗಳನ್ನು ಹೇಳಿದೆ. ಹೀಗಾಗಿ ನಿಮಗೂ ದೇಹಬಲ ಚೆನ್ನಾಗಿರುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ. ಸ್ವಲ್ಪ ನಷ್ಟ ಅನ್ನೋದು ಅದು ಹಿತಕ್ಕಾಗಿ ಆಗಿರುತ್ತೆ, ಆಗಲಿ, ಅದೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇನ್ನು ತುಲಾರಾಶಿ ಗಮನಿಸ್ಕೊಂಡ್ರೆ, ನಿಮ್ಮ ರಾಶ್ಯಾಧಿಪತಿನೇ ಅವನು. ಸಾಮಾನ್ಯವಾಗಿ ರಾಶ್ಯಾಧಿಪತಿಗಳು ಉಚ್ಚ ಸ್ಥಾನದಲ್ಲಿದ್ದಾಗ ತೊಡಕೇನೂ ಮಾಡಲ್ಲ, ಆರೋಗ್ಯ ಬಲವನ್ನು ತಂದುಕೊಡ್ತಾರೆ. ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಆಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು. ಹೀಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇಟ್ಟುಕೊಳ್ಳಿ. ಹೆಚ್ಚು ತಿನ್ನೋದು ಬೇಡ, ಹೆಚ್ಚು ಹೊರಗಡೆ ಅಲ್ದಾಡೋದು ಅಥವಾ ಇನ್ನೇನೋ ನೀರು ಕುಡ್ಕೊಂಡ್ಬಿಡ್ತಕ್ಕಂಥದ್ದು, ಹೊರಗಡೆ ಕಲುಷಿತ, ಈ ಥರ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಆಯಿತು. ಅದನ್ನು ನೀವು ಗಮನಿಸ್ಕೊಂಡ್ರೆ ಆಯಿತು. ಮತ್ತು ಸಾಲದ ತಂಟೆಗೆ ಹೋಗಬೇಡಿ. ಇವುಗಳನ್ನೆಲ್ಲ ನೋಡಿಕೊಂಡ್ರೆ ಸಾಕಾಗುತ್ತೆ. ಅದೇನು ಅಂಥ ತೊಡಕಿಲ್ಲ, ಗಾಬರಿ ಬೇಡ. ಇನ್ನು ಮಕರ ರಾಶಿಯವರಿಗೆ ತೃತೀಯ ಸ್ಥಾನಕ್ಕೆ ಹೋಗ್ತಾನೆ ಕರ್ಮಾಧಿಪತಿ. ತೃತೀಯ ಸ್ಥಾನ ಉತ್ಸಾಹ ಸ್ಥಾನ, ಉತ್ಸಾಹ ಹೆಚ್ಚಾಗುತ್ತೆ ನಿಮಗೂ ಕೂಡ. ಕರ್ಮಾಧಿಪತಿ ಅಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಪಂಚಮಾಧಿಪತಿ ಕೂಡ ಹೌದು. ಹೀಗಾಗಿ ನಿಮಗೂ ಏನು ಅಂಥ ತೊಡಕೇನೂ ಇಲ್ಲ, ಉತ್ಸಾಹ ಇದೆ, ಶೌರ್ಯ ಸಾಹಸ ಇರ್ತದೆ. ಸ್ತ್ರೀಯರಾಗೆ ಹೆಚ್ಚಿನ ಒಂದು ಧೃತಿಶಕ್ತಿ, ಧೈರ್ಯ, ಒಬ್ಬಳೇ ಮಾಡಿ ಮುಗಿಸ್ತೀನಿ ನೋಡು ಅಂತಕ್ಕಂಥ ಒಂದು ಛಾತಿ ತಂದು ಕೊಡ್ತಾನೆ. ಹೀಗೆ ಶುಕ್ರ ಒಳ್ಳೆಯದನ್ನೇ ಮಾಡ್ತಾನೆ. ಹೀಗಾಗಿ ನಿಮಗೂ ಏನು ಕೆಟ್ಟಿದ್ದಿಲ್ಲ. ಯಾರಿಗೂ ಶುಕ್ರನ ಒಂದು ಗ್ರಹ ಉಚ್ಚ ಸ್ಥಾನಕ್ಕೆ ಹೋದಾಗ ಸಾಮಾನ್ಯವಾಗಿ ಕೆಡುಕು ಮಾಡಲ್ಲ. ಮಾಡಿದ್ರೂ ಅದು ಹಿತವಾದ ಕೆಡಕೆ ಆಗಿರುತ್ತೆ. ಈಗ ಯಾರೋ ನಿಮಗೆ ಪ್ರೀತಿ ಪಾತ್ರ ನಿಮಗೆ ಕಿರಿಕಿರಿ ಮಧ್ಯರಾತ್ರಿ ಎಬ್ಬಿಸ್ತಾರೆ, ನೀವು ತುಂಬ ಇಷ್ಟಪಡ್ತಕ್ಕಂಥ ಒಬ್ಬ ಸ್ನೇಹಿತರಾಗಿರ್ತಾರೆ ಅಂದ್ಕೊಳ್ಳಿ. ನನಗೆ ತೊಂದರೆ ಆಗಿದೆ, ಆರೋಗ್ಯ ಹಾನಿಯಾಗಿದೆ, ಎದ್ದು 1 ಗಂಟೆಗೆ ಫೋನ್ ಮಾಡಿದ್ರೆ ನೀವೇನು ಮಾಡ್ತೀರಾ? ಹೋಗ್ತೀರಾ? ಆ ರೀತಿಯ ತೊಡಕನ್ನು ಶುಕ್ರ ತಂದು ಕೊಡ್ತಾನೆ ಅಷ್ಟೇ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಶುಕ್ರ ವೈಭೋಗ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.